ಹಾಯ್, ಹೆಲೋ ಎವ್ರಿವನ್. ಎಲ್ಲರಿಗೂ ನಮ್ಮ ಕರ್ನಾಟಕ SSC ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು SSC GD ಮ್ಯಾಥ್ಸ್ ಕ್ವಶನ್ ಪೇಪರನ್ನು ಬಿಡಿಸೋಣ. ಇದು ಎರಡನೇ ಸೆಟ್ಟು. ಹೋದ ಸೆಟ್ನಲ್ಲಿ ಭಾಳ ಸ್ಲೋ ಆಗಿ ಹೇಳಿದ್ರಿಂದ ಈ ಸೆಟ್ಟಲ್ಲಿ ನಾನು ಸ್ವಲ್ಪ ಈ ಸ್ಪೀಡನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ನಿಮಗೆ ಸ್ಪೀಡ್ ಆದರೂ ಅಥವಾ ಸ್ಲೋ ಆದರೂ ನೀವು ತಿಳಿಸ್ಬೇಕು. ಯಾವ ರೀತಿ ಕಂಟಿನ್ಯೂ ಮಾಡಬೇಕಂತಂದು ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಆನಂತರ ಎಲ್ಲರೂ ದಿನ ಪ್ರಾಕ್ಟೀಸ್ ಮಾಡಲೇಬೇಕು. ಅದಕ್ಕೋಸ್ಕರ ನೀವು ಎಕ್ಸಾಮನ್ನು ಆನ್ಲೈನನ್ನು ಕೊಡೋಕ್ಕೆ ಟ್ರೈ ಮಾಡಿರಿ. ಹೆಚ್ಚು ನೀವು ಆನ್ಲೈನ್ ಎಕ್ಸಾಮ್ ಕೊಡ್ತಾರಲ್ಲ ಅಷ್ಟು ನಿಮ್ಗೆ ಟೈಮ್ ಸೆನ್ಸ್ ಗೊತ್ತಾಗುತ್ತೆ. ಎಷ್ಟು ಟೈಮಲ್ಲಿ ನಾವು ಹೆಂಗೆ ಕ್ವಶನ್ಗಳನ್ನ ಬಿಡಿಸ್ಬೇಕು ಅನ್ನೋಂಥದ್ದು ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ಅದ್ರ ಸಂಬಂಧ ನೀವು ಈ ಟೆಕ್ಸ್ಟ್ ಬುಕ್ ಪಾಸನ್ನು ಬೈ ಮಾಡಬೇಕು. ಆ ಟೆಕ್ಸ್ಟ್ ಬುಕ್ ಪಾಸನ್ನು ಎಲ್ಲರೂ ನಾವಂತೂ ಇದನ್ನ ಯೂಸ್ ಮಾಡಿದ್ದೀವಿ. ಭಾಳ ಕಡಿಮೆ ರೇಟ್ನಾಗ ಹೆಚ್ಚು ಕೊಡ್ತಾರೆ. ಆ್ಯಕ್ಚುಲಿ ಇದೊಂದೇ ಕಡಿಮೆ, ಉಳಿದದ್ದು ಎಲ್ಲ ಭಾಳ ಕಾಸ್ಟ್ಲಿ ಇದಾವೆ. ಮತ್ತು ನಿಮ್ಗೆ ಇದ್ರೊಳಗೆ ಸೊಲ್ಯೂಷನ್ನು ಭಾಳ ಚೆನ್ನಾಗಿರ್ತಾವೆ. ಕನ್ನಡದಾಗೂ ನೀವು ಕೊಡ್ಬೋದು ಎಕ್ಸಾಮನ್ನು. ಅದ್ರ ಸಂಬಂಧ ಈ ಕೋಡನ್ನು ಹಾಕಿ ಅದನ್ನು ಬೈ ಮಾಡ್ಬೋದು. ಈ ಕೋಡ್ ಹಾಕಿ ಬೈ ಮಾಡಿರಿ. ಆನಂತರ ನಿಮ್ಗೆ ಆರಾಮಾಗಿ ನೀವು ಪಾಸ್ ಪ್ರೋನ ಬೈ ಮಾಡಬೇಕು. ಪಾಸ್ ಪ್ರೋದಾಗ ಅಷ್ಟೇ ನಿಮಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗ್ತಾವೆ. ಮತ್ತು ಪ್ರಿವಿಯಸ್ ಇಯರನ್ನು ಕ್ಲಾಸ್ ಹೆಚ್ಚಾಗಿ ನೀವು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ, ಈಗ ನಾವು ನೆಕ್ಸ್ಟ್ ಕ್ವಶನ್ಸ್ಗಳನ್ನು ಬಿಡಿಸೋಣ. ಇಲ್ಲಿ ಫೈಂಡ್ ದ ಮೀನ್ ಪ್ರಪೋರ್ಷನ್, ಒಂದನೇ ಕ್ವಶನ್ ನೋಡ್ರಿ. ಇಲ್ಲಿ ಫೈಂಡ್ ದ ಮೀನ್ ಪ್ರಪೋರ್ಷನ್ ಅಂತ ಐತಿ. ಮೀನ್ ಪ್ರಪೋರ್ಷನ್ ಫಾರ್ಮುಲಾ ಇದು A ಮತ್ತು B ಅನ್ನಂಗೆ. A = ಎಷ್ಟೈತಿ? 3 ಐತಿ. B = ಎಷ್ಟೈತಿ? 27 ಐತಿ. ಅಂದರೆ ಪ್ರಪೋರ್ಷನದ ಫಾರ್ಮುಲಾ ಏನಾರೈತಿ? A:B ಡಬಲ್ ಅನುಪಾತ C:D ಅಂತ. ಇದು ಫಾರ್ಮುಲಾ ಐತಿ. ಇದ್ರದ್ದು A/B = C/D ಆಗ್ತೈತಿ. ಇದು ಫಾರ್ಮುಲಾ ಆಗ್ತೈತಿ. ಬಟ್ ನಮಗೆ ಮೀನ್ ಪ್ರಪೋರ್ಷನ್ ಕಂಡುಹಿಡಿಯೋದು. ನಾನು ಮೀನ್ ಪ್ರಪೋರ್ಷನ್ದು ಫಾರ್ಮುಲಾ ಏನಾಗೈತಿ? X = √A × B ಆಗ್ತೈತಿ. ಅಂದ್ರೆ ಇಲ್ಲಿ 3 ಮತ್ತು 27 ಐತಿ. ಅದನ್ನು √3 × 27 ಮಾಡ್ಬೇಕು. 3 × 27 ಮಾಡಿದ್ರೆ √81 ಆಗ್ತೈತಿ. √81 ವ್ಯಾಲ್ಯೂ ಏನಾಗ್ತೈತಿ? 9 ಬರ್ತೈತಿ. X = 9 ಬರ್ತೈತಿ. ಆನ್ಸರ್ 9. ಇಷ್ಟೇ ಇರೋದಿದೆ. ಇನ್ನು ಒಂದು ಗ್ರಂಥಾಲಯದಲ್ಲಿ ಗಣಿತ ಪುಸ್ತಕಗಳ ಸಂಖ್ಯೆ 25% ಭೌತಶಾಸ್ತ್ರ ಪುಸ್ತಕಗಳ ಸಂಖ್ಯೆಯ 2/3 ಸಮನಾಗಿರುತ್ತದೆ. ಗ್ರಂಥಾಲಯದಲ್ಲಿರುವ ಭೌತಶಾಸ್ತ್ರ ಪುಸ್ತಕಗಳಿಗೆ ಗಣಿತ ಪುಸ್ತಕಗಳ ಸಂಖ್ಯೆಯ ಅನುಪಾತ ಎಷ್ಟು ಕೇಳ್ಯಾನ? ಅಂದ್ರೆ 25% ಗಣಿತ ಪುಸ್ತಕ ಅದಾವೆ. 25% ಗಣಿತ ಪುಸ್ತಕಕ್ಕೆ ಅಂದ್ರೆ ಮ್ಯಾಥ್ಸ್ ಬರ್ಕೋತಾನೆ, M ಅಂತ ಬರ್ಕೋತಾನೆ. 25% ಆಫ್ M = 2/3 ಆಫ್ ಫಿಸಿಕ್ಸ್ ಬುಕ್ ಅಂತ. ಎಷ್ಟು? ಭೌತಶಾಸ್ತ್ರದ ಎಷ್ಟು ಅದಾವು? 2/3 ಅಂತ, 2/3. ಓಕೆ, ಫಿಸಿಕ್ಸ್ ಬುಕ್ ಅದಾವೆ. ಈಗ 25% ಅಂದರೆ ನಾನು ಏನು ಬರ್ಕೋತೀನಿ? 1/4 ಅಂತ ಬರ್ಕೋತೀನಿ. ಇಂಟು M = 2/3 ಆಫ್ P. M/P ಮಾಡ್ಕೋಬೇಕು ನಾವು. M/P ಮಾಡಿ ಅಂದ್ರೆ ಇದು 4 ಇದ್ದದ ಈ ಕಡೆ ಹೋಗುತ್ತೆ. 4 ಈ ಕಡೆ ಹೋತಂದ್ರೆ ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ. 2ಕ್ಕೆ ಮಲ್ಟಿಪ್ಲೈ ಆಗಿ 4 2 8 ಆಗ್ತೈತಿ. /3 ಆಗ್ತೈತಿ. ಇದೇ ಆನ್ಸರ್. ಇದ್ರದ್ದು ಅನುಪಾತ ಕೇಳ್ಯಾನ. ಅನುಪಾತ ಅಂದ್ರೆ M/P ಅಂದಂಗೆ. M/P ಅಂದ್ರೆ M = 8 ಅಂದ್ರೆ M:P ಅಂತ ಕೇಳ್ಯಾನ. M:P. M ಜಾಗದಾಗ ಏನೈತಿ? 8 ಐತಿ. 3 ಅಂದ್ರೆ ಇಲ್ಲಿ 3 ಬಂತು. 8:3 ಅಂದಂಗೆ ಆನ್ಸರ್. ಓಕೆ, ಮೂರನೇ ಕ್ವಶನ್ ನೋಡ್ರಿ. ಎ ಥೀಪ್ ಸ್ಟೀಲ್ಸ್ ಎ ಕಾರ್ 3:30 PM. 3:30ಕ್ಕೆ ಒಬ್ಬ ಕಳ್ತನ ಮಾಡ್ತಾನೆ. ಕಾರನ್ನು ಕಳ್ತನ ಮಾಡ್ತಾನೆ. ಡ್ರೈವರ್ ಅದನ್ನು ಡ್ರೈವ್ ಮಾಡ್ತಾನೆ. ಡ್ರೈವ್ಸ್ ಇಟ್ 80 km/h. ಥೀಪ್ ಏನು ಮಾಡ್ತಾನು? ಥೀಪ್ ಸ್ಪೀಡ್ ಎಷ್ಟೈತಿ? 80 km/h ಐತಿ. ಆನಂತರ ದ ಥೀವ್ಸ್ ಡಿಸ್ಕವರ್ಡ್ ಎಟ್ 4 PM. ತುಡುಗು ಮಾಡ್ಯಾನಂತ ಇವ್ರ ತುಡುಗು ಮಾಡ್ಯಾರತ್ತಂದ ಯಾವಾಗ ಗೊತ್ತಾಯ್ತು ಓನರ್ಗೆ? ಓನರ್ಸ್ ಡಿಸ್ಕವರ್ ಮಾಡ್ತಾನೆ. ಯಾವಾಗ? ಓನರ್ ಡಿಸ್ಕವರ್ ಮಾಡಿದಾಗ 4 ಗಂಟೆ ಆಗಿರ್ತೈತಿ. ಅವ್ನು 3:30ಕ್ಕೆ ಅದನ್ನು ತುಡುಗು ಮಾಡಿರ್ತಾನೆ. ಬಟ್ 4 ಗಂಟೆಗೆ ಅದು ಗೊತ್ತಾಗ್ತೈತಿ ಕಾರ್ ತುಡುಗು ಆಗೈತಿ ಅಂತ. ಓನರ್ ಸೆಟ್ಸ್ ಆಫ್ ಅಂದ್ರೆ ಅವ್ನು ಚೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಂದು ಕಾರ್ ತೊಗೊಂಡು 90 km/h ಸ್ಪೀಡ್ಲೇ ಹೋಗ್ತಾನೆ. ಓನರ್ನ ಸ್ಪೀಡ್ ಎಷ್ಟೈತಿ?
90 km/h ಐತಿ. ಹಂಗೆ ವೆನ್ ಹಿ ವಿಲ್ ಕ್ಯಾಚ್ ದ ಥೀಪ್ ಅಂತ ಹೇಳಿ, ವೆನ್ ಹಿ ವಿಲ್ ಕ್ಯಾಚ್ ದ ಥೀಪ್ ಅಂತಂದ್ರೆ ಯಾವಾಗ ಕ್ಯಾಚ್ ಮಾಡ್ತಾನೋ ಅವ್ನ ಕಳ್ಳನ ಯಾವಾಗ ಹಿಡಿತಾನೋ ಅಂತಂದು ಹೇಳತ್ತಾನೆ. ಈಗ ನೋಡ್ರಿ, ಇದು 80 km ಐತಿ, 90 km ಐತಿ. ಓನರ್ದು ಯಾವಾಗಲೂ ಸ್ಪೀಡ್ ಹೆಚ್ಚೇ ಇರ್ಬೇಕಲ್ಲ, ಅವ್ನು ಹಿಡಿಬೇಕಾದ್ರೆ. ಟೈಮ್ ಡಿಫ್ರೆನ್ಸ್ ಎಷ್ಟೈತಿ? 30 ನಿಮಿಷ. ಟೈಮ್ ಡಿಫ್ರೆನ್ಸ್ 30 ನಿಮಿಷ ಐತಿ. ಓಕೆ, ಹಂಗಾದ್ರೆ ಈ 30 ನಿಮಿಷ = 1/2 ಅವರ್. ಓಕೆ, 1/2 ಅವರ್ ಆಯ್ತು. ಈಗ ನೋಡ್ರಿ, ಥೀಪ್ ಏನು ಮಾಡ್ತಾನು, 1 ಅವರ್ಗೆ ಎಷ್ಟು ಕಿಲೋಮೀಟ್ರ್ ಓಡಿಸ್ತಾನು? 80 km ಓಡಿಸ್ತಾನಂತ. ಹಂಗೆ ಹಾಫ್ ಅವರ್ಗೆ ಎಷ್ಟು ಕಿಲೋಮೀಟ್ರ್ ಓಡಿಸಿದಂಗಾತ? ಹಾಫ್ ಅವರ್ಗೆ ಎಷ್ಟು ಓಡಿಸಿದಂಗಾತು? 40 km ಓಡಿದಂಗಾತು. ಅವಂದ್ರೆ 40 km ಮುಂದದಾನ ನಂಗೆ, ಯಾರನ್ನ ಓನರ್ಗಿಂತ ಮುಂದದಾನ. ಬಟ್ ಓನರ್ದ ಮತ್ತು ಥೀಪ್ನ ಸ್ಪೀಡ್ ಡಿಫ್ರೆನ್ಸ್ ಎಷ್ಟೈತಿ? ಇಬ್ಬರು ನಡುವೆ ಸ್ಪೀಡ್ ಡಿಫ್ರೆನ್ಸ್ ಎಷ್ಟೈತಿ? 90 - 80 = 10 km/h ಐತಿ. 10 km/h. ಐತಿ. ಅದಕ್ಕೋಸ್ಕರ ಈಗೇನು ಮಾಡ್ಬೇಕವ? ಈಗ ಈ 40 km ಐತಿಲ್ಲ, ಅದನ್ನು ಕವರ್ ಮಾಡ್ಕೋಬೇಕು. ಅದು ಎತ್ತರಲ್ಲೇ ಕವರ್ ಆಗ್ತೈತಿ, ಈ 10 km/h ಕವರ್ ಆಗ್ತೈತಿ. ಆದರೆ ಎಷ್ಟು ಟೈಮ್ ತೊಗೊತೈತಿ? ಟೈಮ್ = ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತ. ಆ ಡಿಫ್ರೆನ್ಸ್ ಅದು ಸ್ಪೀಡ್ ಡಿಫ್ರೆನ್ಸ್ ಎಷ್ಟೈತಿಲ್ಲ ಅದು ನಮಗೆ ಇಲ್ಲಿ ಎಸ್ ಆಗ್ತೈತಿ, ಸ್ಪೀಡ್ ಆಗ್ತೈತಿ. ಆನಂತರ ಎಷ್ಟು ಮುಂದೆ ಹೋಗಿರ್ತಾನವ? 40 km ಮುಂದೆ ಹೋಗಿರ್ತಾನೆ. ಇದು ಡಿ ಆಗ್ತೈತಿ. 40 / 10 ಆಗ್ತೈತಿ, = 4 ಅವರ್ ಸಿಗ್ತೈತಿ ನಮಗೆ. 4 ಅವರ್ ಸಿಗ್ತೈತಿ. ಬಟ್ ಅವ ಇಲ್ಲಿ 4 ಗಂಟೆಗೆ ಅವ ಜಾಗ ಬಿಟ್ಟಾನ. ಯಾರ ಓನರ್ 4 ಗಂಟೆಗೆ ಜಾಗ ಬಿಟ್ಟಾನಲ್ಲ, 4 PM + 4 ಅವರ್ ಎಷ್ಟಾಗುತ್ತೆ? 8 PM ಹೋಗಿ ಮುಟ್ತಾನ. 8 PM ಹೋಗಿ ಮುಟ್ತಾನ. ಆನ್ಸರ್ ಇದು ಆನ್ಸರ್ ಒಂದೇದು. The average of 14 students and their teacher is 20 years. 14 ಸ್ಟೂಡೆಂಟ್ ಪ್ಲಸ್ ಒಬ್ಬ ಟೀಚರ್ ಎಷ್ಟಾಗ್ತೈತಿ? ಎವರೇಜ್ 20 year ಆಗ್ತೈತಿ. ಎವರೇಜ್. ಆನಂತರ ಅಂದ್ರೆ ಇವ್ರು ಟೋಟಲ್ 15 ಮಂದಿ ಆದ್ರೆ 15 ಜನ ಆದಂಗೆ ಆಯ್ತು. 15 ಜನ ಆಯ್ತು. ನಾನು ಎವರೇಜನ್ನು ಯೂನಿಟ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಏನು ಮಾಡ್ತೀನಿ? ಈಗ ಈ 15 ಜನ ಆದ್ರೆ ಟೋಟಲ್ ಎಷ್ಟು ಜನ ಆದರು? 15. ಆ 15ಕ್ಕೆ × 20 ಮಾಡ್ಕೊಳ್ಳೋದು. ಅವಾಗ ಎಷ್ಟಾಗೈತಿ? 15 × 30 300 ಆಗ್ತೈತಿ. ಆನಂತರ ಇಫ್ ದ ಟೀಚರ್ ಈಸ್ ಎಕ್ಸ್ಕ್ಲೂಡೆಡ್ ದೆನ್ ದೇರ್ ಎವರೇಜ್ ರೆಡ್ಯೂಸಸ್ ಅಪ್ 1.5 ಅಂತ. ಈಗ 20 ಐತಲ್ಲ, 20ದಾಗ ಈ 20 - 1.5 ಟೀಚರ್ ರಿಮೂವ್ ಮಾಡಿದಾಗ, ಟೀಚರ್ ಇಲ್ಲದೆ ಎಷ್ಟಾಗ್ತೈತಿ? 1.5 ಮೈನಸ್ ಆಯ್ತು ಎವರೇಜ್ದಾಗ, ಅಂದ್ರೆ 18.5 ಬಂತು. ಈ 18.5ಕ್ಕೆ 14 ಮಲ್ಟಿಪ್ಲೈ ಮಾಡ್ಬೇಕು ನಾವು. 14 ಮಲ್ಟಿಪ್ಲೈ ಮಾಡಬೇಕಾದ್ರೆ ಏನಾಗ್ತೈತಿ? 37 / 2 × 14 = 37 × 7 ಆಗ್ತೈತಿ. 7 3 21, 7 49, 259 ಆಗ್ತೈತಿ. ಈ 259 ಮತ್ತು 300 ಮೈನಸ್ ಮಾಡಿ. ಟೀಚರ್ನ ವಯಸ್ಸು ಎಷ್ಟಾಗೈತಿ? ಟೀಚರ್ನ ವಯಸ್ಸು 300 - 259 ಎಷ್ಟು ಬರ್ತೈತಿ? ಓಕೆ, 41 ಬರ್ತೈತಿ. ಆನ್ಸರ್ ಇದೆ. HCF ಕಂಡುಹಿಡ್ಬೇಕು. HCF ಕಂಡುಹಿಡ್ಬೇಕು ಭಾಳ ಈಜಿ ಇರ್ತೈತಿ. ಇದೇನು ಭಾಳ ಟಫ್ ಇರೋಂಗಿಲ್ಲ. ನಾವೇನು ಮಾಡೋಣ? 1020 ಅಂತ ಬರ್ಕೊಂಡು HCF 850, 1156. ಈಗ ಮೊದಲ
ಇದ್ರ ನಡುವೆ ಡಿಫ್ರೆನ್ಸ್ ತಗೊಂಡು ಎಷ್ಟು ಬರತೈತಿ. ಇಲ್ಲಿ 850ಕ್ಕೆ 150 ಸೇರಿಸಿದ್ರೆ 1000 ಆಗ್ತೈತಿ. 1000ಕ್ಕೆ 20 ಸೇರಿಸಿದ್ರೆ 170 ಬರ್ತೈತಿ. ಇದ್ರ ನಡುವೆ ಗ್ಯಾಪ 850 ಮತ್ತು 6 ಹಂಗೆ ಬರ್ತೈತಿ. 6ರಾಗ 0 ಹೋದ್ರೆ 6, 5ರಾಗ 5 ಹೋದ್ರೆ 0, ನಂತರ 11ರಾಗ 8 ಹೋದ್ರೆ 306 ಬಂತು. ಬಟ್ ಇವು ಎರಡು 170 ಮತ್ತು 306. 170ರಲ್ಲಿ ಎಲ್ಲೇ ಇದು ಇವು ಎರಡು 1020, 850 ಇವು ಡಿವೈಡ್ ಹೋಗಂಗಿಲ್ಲ. ಆನಂತರ 306ಲೇನೂ ಡಿವೈಡ್ ಹೋಗಂಗಿಲ್ಲ. ಇನ್ನೂ ಸಣ್ಣದು ಮಾಡ್ಕೊಂಡಿದ್ದೀನಿ. ಇದ್ರೊಳಗೆ ಮತ್ತೆ ಡಿಫ್ರೆನ್ಸ್ ತೆಗೀರಿ. ಅವಾಗ ಏನಾಗ್ತೈತಿ, 6ರಾಗ 0 ಹೋದ್ರೆ 6 ಬಂತು, 0ದಾಗ 7 ಹೋಗಂಗಿಲ್ಲ, 10ರಾಗ 7 ಹೋದ್ರೆ 3 ಬಂತು. 3ರಾಗ ಅದು ಒಂದು ಕೈಲ ತೊಗೊಂಡಿರ್ತೀವಿ, 3ರಾಗ 2 ತೆಗಿಬೇಕು ನಾವೀಗ. 3ರಾಗ 2 ತೆಗೆದ್ರೆ 1 ಬಂತು, 136 ಆಯ್ತು. ಈ 136 ಆಯ್ತು. ಇದನ್ನು ಹೊಡಿಬೇಕು. 136 ಕಟ್ತಾ ಹೋಗಕ್ಕೆ ಬರ್ತಾಯಿಲ್ಲ. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಇದು 4ರಲ್ಲೇ ಡಿವೈಡ್ ಆಗ್ತೈತಿ. 4ರಲ್ಲೇ ಡಿವೈಡ್ ಆಗ್ತೈತಿ. ಹಾಗಾದ್ರೆ 4 3ಲೇ 12 ಮಾಡ್ತೀನಿ. 4 3ಲೇ 12, 1 ಉಳಿತು. 4 4ಲೇ 16. ಆನಂತರ ಎಷ್ಟು ಉಳಿತು, ಇಲ್ಲಿ 4 ಬರ್ತೈತಿ. ಇವು 2 ಇಂಟು ಮಾಡಿದ್ರೆ ಮತ್ತು ನಮಗೆ 136 ಬರ್ತೈತಿ. 34 ಇಂಟು 4 ಮಾಡಿದ್ರೆ 136 ಬರ್ತೈತಿ. ಅದಕ್ಕಾಗಿ ಇಲ್ಲಿ HCF ಅಂದರೆ ಯಾವಾಗಲೂ ದೊಡ್ಡ ನಂಬರ್ ಇರ್ತೈತಿ. HCF ಯಾವಾಗಲೂ ದೊಡ್ಡ ನಂಬರ್ ಇರ್ತೈತಿ. ಈ 4ರಲ್ಲೇ ಎಲ್ಲನೂ ಹೋಗ್ತಾವೆ. ಇವು 1020 ಹೋಗ್ತೈತಿ, 85 1020 ಹೋಗ್ತೈತಿ, 850 ಹೋಗ್ತೈತಿ. 4ರಲ್ಲೇ ಎಲ್ಲ ಹೋಗ್ತಾವೆ. ಆದ್ರೆ ನಾವು ತೊಗೋಬೇಕಾಗಿದ್ದು HCF, ಇದನ್ನು ತೊಗೋಬೇಕಾಗೈತಿ. ಅದಕ್ಕಾಗಿ ಆನ್ಸರ್ HCF ಯಾವಾಗಲೂ ದೊಡ್ಡ ನಂಬರನ್ನು ಕನ್ಸಿಡರ್ ಮಾಡ್ಬೇಕು. 34 ಆಗುತ್ತೆ ಆನ್ಸರ್. 34ಲೇನೂ ಕಟ್ತಾ ಹೋಗ್ತಾವೆ, ಅಷ್ಟು ನಂಬರ್ ಅವು. ಅದ್ರ ಸಂಬಂಧ 34 ತಗೋದು. ಈಗ ಹೌ ಮಚ್ 6ನೇ ಕ್ವಶನ್ ನೋಡ್ರಿ. ಹೌ ಮಚ್ ಟೈಮ್ಸ್ ರಾಣಿ ಟೇಕ್ ಟು ಕವರ್ ಡಿಸ್ಟೆನ್ಸ್ ಆಫ್ 200 ಮೀಟರ್ ಇಫ್ ಶಿ ರನ್ಸ್ ಎಟ್ ಅ ಸ್ಪೀಡ್ ಆಫ್ 15 km/h. ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತ. ಸ್ಪೀಡ್ ಎಷ್ಟು ಕೊಟ್ಟಾನ ನಮ್ಗೆ, km/h ಕೊಟ್ಟಾನ. ಡಿಸ್ಟೆನ್ಸ್ ಎಷ್ಟೈತಿ, 200 ಮೀಟರ್ ಐತಿ. ಡಿವೈಡೆಡ್ ಬೈ ಸ್ಪೀಡನ್ನು km/h ಕೊಟ್ಟಾನ. ಅಂದ್ರೆ ನಾನು ಅದನ್ನು ಚೇಂಜ್ ಮಾಡ್ಕೋಬೇಕು. ಯಾಕೆ ಇಲ್ಲಿ ಟೈಮ್ ಎಷ್ಟರ ಕೊಟ್ಟಾನ, ಸೆಕೆಂಡ್ದಾಗ ಕೊಟ್ಟಾನ. ಸೆಕೆಂಡ್ನೇ ಕೊಟ್ಟದಂದ್ರೆ ನಾನು 5/18 ಮಾಡ್ಕೋತೇನೆ. 5/18 ಆದಾಗ ಸೆಕೆಂಡ್ದಾಗ ಆಗ್ತೈತಿ. ಅವರ್ದಿಂದ ಸೆಕೆಂಡ್ ಕನ್ವರ್ಟ್ ಆಗ್ತೈತಿ. ಈಗೇನು ಮಾಡೋನು, ಕಡ್ತಾ ಹೊಡೀನು. ಕಡ್ತಾ ಹೊಡೆದಾಗ ಏನಾಗ್ತೈತಿ ನೋಡ್ರಿ. 3 5ಲೇ 3 6ಲೇ 5 ಮತ್ತು 5 5 ಎಷ್ಟಲೇ 5 4ಲೇ 5 8ರಲ್ಲೇ. ಈಗೇನು ಉಳಿತು, 8 ಇದು ಮ್ಯಾಲೆ ಹೋಗ್ತೈತಿ. ಇಲ್ಲಿ ಮ್ಯಾಲೆ ಹೋಗಿ ಇಂಟು ಆಗ್ತೈತಿ. ಅದು ಇಲ್ಲಿ ತಳಗೈತಲೇ ಡಿವೈಡೆಡ್ ಬೈ ತಳಗೈತದ. ಅದಕ್ಕಾಗಿ ಇಲ್ಲಿ ಇಂಟು ಆಗ್ತೈತಿ. ಅವಾಗ 8 × 6 ಆಗ್ತೈತಿ. 8 6ಲೇ 48 ಸೆಕೆಂಡ್ ಆಗುತ್ತೆ ಆನ್ಸರ್. 48 ಸೆಕೆಂಡ್ ಆನ್ಸರ್. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಅಮನ್ ಕವರ್ಸ್ ದ ಡಿಸ್ಟೆನ್ಸ್ ಆಫ್ 15 km in 3 hours ಆ್ಯಂಡ್ ಡಿಸ್ಟೆನ್ಸ್ 20 km in 2 hours. ಎವರೇಜ್ ಸ್ಪೀಡ್ ಅಂತ ಹೇಳಿ. ಎವರೇಜ್ ಸ್ಪೀಡ್ ಫಾರ್ಮುಲಾ ಏನೈತಿ, ಎವರೇಜ್ ಸ್ಪೀಡ್ ಫಾರ್ಮುಲಾ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಟೋಟಲ್ ಡಿಸ್ಟೆನ್ಸ್ ಎಷ್ಟೈತಿ ನಮಗೆ, ಇದು 15 km ಐತಿ, ಇದು 20 km ಐತಿ. ಎಷ್ಟಾಯ್ತು, 35 km ಆಯ್ತು. ಹಾಗಾದ್ರೆ ಇದು 3 ತಾಸು ತೊಗೊಂಡಾನು, ಇಲ್ಲಿ 2 ತಾಸು ತೊಗೊಂಡಾನು. ಹಾಗಾದ್ರೆ ಟೋಟಲ್ ಎಷ್ಟಾಯ್ತು, 3 ಮತ್ತು 2 5 ತಾಸು ಆಯ್ತು. ಈಗ ಇದನ್ನು ಕಡ್ತಾ ಹೊಡೀರಿ. ಕಡ್ತಾ ಹೊಡೆದಾಗ ಎಷ್ಟು ಬರ್ತೈತಿ ನಮ್ಗೆ, ಏನಾಗ್ತೈತಿ, 5 1ರಲ್ಲೇ 5 7ರಲ್ಲೇ. ಆನ್ಸರ್ 7 km/h. ಇದು ಎವರೇಜ್ ಸ್ಪೀಡ್. ಆನ್ಸರ್ 7 km. ಈಗ ಇಲ್ಲೇನು ಹೇಳ್ಯಾನು, ಎಸ್ ಕ್ಯಾನ್ ಕಂಪ್ಲೀಟ್ ಅ ಟಾಸ್ಕ್ ಇನ್ 50 days. ಕೆಲಸ ಮಾಡೋಕೆ ಎಷ್ಟು ತೊಗೋತಾನು, 50 days ತೊಗೋತಾನೆ. ಹಂಗೆ ಟಿ ಕ್ಯಾನ್ ಕಂಪ್ಲೀಟ್ ಇನ್ 40 days. ಟಿ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ದಿನ ತೊಗೋತಾನು, 40 days ತೊಗೋತಾನೆ. ಆನಂತರ ಎಮ್ ಕ್ಯಾನ್ ಕಂಪ್ಲೀಟ್ ಇನ್ 30 days. ಅಂದರೆ ಎಮ್ ಎಷ್ಟು ತೊಗೋಕತ್ತಾನು, ಎಷ್ಟು 30 days ತೊಗೋಕತ್ತಾನೆ. ಎಸ್ ಕ್ಯಾನ್ ವರ್ಕ್ ಇನ್ ಆಲ್ ಡೇಸ್. ಎಸ್ ಒಬ್ಬ ಎಲ್ಲ ದಿನವೂ ವರ್ಕ್ ಮಾಡ್ತಾನು. ಟಿ ಕ್ಯಾನ್ ಓನ್ಲಿ ವರ್ಕ್ ಮಂಡೇ. ಇವ್ರದ್ದು ಮೊದಲ LCM ತಕ್ಕೊಂಡು ಇದ್ರದ್ದು ಟೋಟಲ್ ವರ್ಕ್ ಕಂಡು ಹಿಡಿಬೇಕು ನಾವು. LCM ಎಷ್ಟಾಗ್ತೈತಿ, 5 4 5 4ಲೇ 20 23ಲೇ 60 600 ಬರ್ತೈತಿ LCM.
ಹೆಂಗಂತಂದ್ರೆ ಇದು ಪ್ರೈಮ್ ನಂಬರ್ ಅದಾವ, 5 3 ಪ್ರೈಮ್ ನಂಬರ್ ಐತಿ. 5 3 15, 15 15 4 60 ಪ್ರೈಮ್ ನಂಬರ್. 15ರಿಂದ ಮತ್ತು ಇದನ್ನ ಇರಲಿ, ಅದಕ್ಕೆ ಮಲ್ಟಿಪ್ಲೈ ಇವೆಲ್ಲವೂ ಮಲ್ಟಿಪ್ಲೈ ಮಾಡ್ಬೇಕು. 5 4 20, 23 60. ಆನಂತರ 0 ತಂದು ಅಲ್ಲಿ ಇಟ್ಬಿಡೋದು. 20 60 ಆಗ್ತೈತಿ, 600 ಆಗ್ತೈತಿ. 600 ಇದು ಟೋಟಲ್ ವರ್ಕ್ ಆದಂಗೆ. ಇದು 600 ಅನ್ನೋದು ನಮಗೇನದ ಟೋಟಲ್ ವರ್ಕ್. ಇದನ್ನು ವರ್ಕ್ ಅಂತ ತಿಳ್ಕೊಬೇಕು. ಆನಂತರ ಡೇಸ್ 50ರಲ್ಲಿ 600 ಡಿವೈಡ್ ಮಾಡಿದಾಗ ಎಷ್ಟು ಸಿಗ್ತೈತಿ? ಇಲ್ಲಿ ಎಫಿಷಿಯನ್ಸಿ ಸಿಗ್ತೈತಿ ನಮಗೆ, ಸಾಮರ್ಥ್ಯ. ಎಷ್ಟು? 50ರಲ್ಲಿ 600 ಡಿವೈಡ್ ಮಾಡಿರಿ, ಅವಾಗ 5 12 ಸಿಗ್ತೈತಿ. 40ರಲ್ಲಿ ಡಿವೈಡ್ ಮಾಡಿದಾಗ 4 15 4 15 ಸಿಗ್ತೈತಿ. 30ರಲ್ಲಿ ಡಿವೈಡ್ ಮಾಡಿದಾಗ 32 20 ಸಿಗ್ತೈತಿ. ಈಗ ನೋಡಿರಿ, ಇವೆಲ್ಲ ಎಫಿಷಿಯನ್ಸಿ ಆದವು. ಬಟ್ ಟೀ ಏನು ಮಾಡ್ತಾನೆ, ವಾರದಾಗ 3 ದಿನ ಮಾಡ್ತಾನೆ ನೋಡಿರಿ ಕೆಲಸ. ಮಂಡೇ, ವೆನ್ಸ್ಡೇ ಮತ್ತು ಫ್ರೈಡೇ, ವಾರದಾಗ 3 ದಿನ ಕೆಲಸ ಮಾಡತ್ತಾನ. ಆನಂತರ ಎಮ್ ಕ್ಯಾನ್ ವರ್ಕ್ ಓನ್ಲಿ ಸ್ಯಾಟರ್ಡೇ ಮತ್ತು ಸಂಡೇ. ಟಿ ಏನು ಮಾಡ್ತಾನೆ, ವಾರದಾಗ 3 ದಿನ 3 ದಿನ ಕೆಲಸ ಮಾಡ್ತಾನೆ. ಆನಂತರ ಎಮ್ ವಾರದಾಗ 2 ದಿನ ಕೆಲಸ ಮಾಡ್ತಾನೆ. ಬಟ್ ಎಸ್ ಪೂರ್ತಿ ಒಂದು ವೀಕೆಲ್ಲ ಅಂದರೆ ಕಂಟಿನ್ಯೂ ಕೆಲಸ ಮುಗಿತಕ್ಕೂ ವರ್ಕ್ ಮಾಡತ್ತಿರ್ತಾನೆ, ಅವ್ನು ಬಿಟ್ಟು ಹೋಗಂಗಿಲ್ಲ ನಡುವೆ. ಆನಂತರ ದ ವರ್ಕ್ ಈಸ್ ಸ್ಟಾರ್ಟೆಡ್ ಆನ್ ಮಂಡೇ ಸ್ಟಾರ್ಟ್ ಆಗ್ತೈತಿ ವರ್ಕ್. ಹೌ ಮೆನಿ ವೀಕ್ ವಿಲ್ ಬಿ ಕಂಪ್ಲೀಟೆಡ್, ಹೌ ಮೆನಿ ವೀಕ್ಸ್ ಇಟ್ ವಿಲ್ ಟೇಕ್ ದ ಕಂಪ್ಲೀಟ್. ವರ್ಕ್ ಕಂಪ್ಲೀಟ್ ಆಗೋಕೆ ಎಷ್ಟು ವೀಕ್ ಆಗ್ತೈತಿ ಅಂತ ಕೇಳ್ತಾನೆ. ಇವರು ಎಷ್ಟು ದಿನ ಮಾಡತ್ತಾರು? 3 2 5 ದಿನ ಮಾಡತ್ತಾರೆ. ಇವ್ರು 5 ದಿನ ಕೆಲಸನ ಪೂರ್ತಿ 3 ಮಂದಿ ಕೂಡಿ ಮಾಡ್ತಾರೆ ಅನ್ನಂಗೆ ಅರ್ಥ. 5 ದಿನ ಕೆಲಸನ ಪೂರ್ತಿ 3 ಮಂದಿ ಕೂಡಿ ಮಾಡ್ತಾರೆ. 5 ದಿನದ ಕೆಲಸ 3 ಮಂದಿ ಕೂಡಿ ಮಾಡ್ತಂಗೆ. ಇನ್ನು 2 ದಿನ 7 ಇರ್ತಾನೋ, ಇನ್ನು 2 ದಿನ ಎಕ್ಸ್ಟ್ರಾ ಯಾರು ಮಾಡ್ತಾರೋ? ಎಸ್ ಮಾಡ್ತಾನೆ ಅನ್ನಂಗೆ ಅರ್ಥ. 5 ದಿನದ ಕೆಲಸ ಎಷ್ಟಾಗ್ತೈತಿ? 3 ಮಂದಿ ಕೂಡಿಸ್ಬೇಕು ನಾವು. ಇದನ್ನು 12 ಕೂಡಿಸು, ಇವು ಎಫಿಷಿಯನ್ಸಿ 3 ಕೂಡಿಸ್ರಿ. 20 15 35 35 10 45 2 47 ಆಗ್ತೈತಿ. 47 ಆಗ್ತೈತಿ. ಆನಂತರ 47 ಇಂಟು 5 ದಿನದ 3 ಮಂದಿ 5 ದಿನ ಕೂಡಿ ಮಾಡ್ತಾರಲ್ಲ, 47 ಆಗ್ತೈತಿ. 47 ಇಂಟು 5 ದಿನದ ಕೆಲಸ ತೆಗಿಬೇಕು. 5 ದಿನ ಇದು 5 ಡೇಸ್ ವಾರದಾಗಿದೆ, 3 ಮಂದಿ ಕೂಡಿ ಮಾಡಿದ್ದ. ಆನಂತರ 5 4 20 ಆತು, 5 7 35 ಆತು, ಅಂದ್ರೆ 235 ಆತು. 235 ಆತು. ಇನ್ನು 2 ದಿನ ಎಕ್ಸ್ಟ್ರಾ ಮಾಡ್ತಾನೆ. ಯಾರು ಮಾಡ್ತಾರಂದ್ರೆ ಇವು 12 ಇದ್ದವ್ರು ಯಾರು? ಎಸ್ ಇನ್ನು 2 ದಿನ ಎಕ್ಸ್ಟ್ರಾ ಮಾಡ್ತಾನೆ ನಾವು ಕೆಲಸ ವಾರದಾಗ. ಅಂದ್ರೆ 12 2 24 ಪ್ಲಸ್ 24 ಸೇರಿಸ್ರಿ. ಅದಕ್ಕೆ 24 ಸೇರಿಸಿದಾಗ 5 4 9 ಆತು, 3 2 5 ಆತು, 2 2 2 ಆದದ್ದು ಹಂಗೆ 2 ಬರ್ತೈತಿ. 259 ಆತು. ಇದು ಒಂದು ವೀಕದ ಕೆಲಸ. 259 ಆತು. ಒಂದು ವೀಕಕ್ಕೆ ಎಷ್ಟು ಕೆಲಸ ಮಾಡತ್ತಾರೋ? 259 ಕೆಲಸ ಮಾಡತ್ತಾರೆ. ಬಟ್ ಟೋಟಲ್ ವರ್ಕ್ ಎಷ್ಟೈತಿ? 600 ಐತಿ ನೋಡಿರಿ. ಟೋಟಲ್ ವರ್ಕ್ ಎಷ್ಟೈತಿ? 600 ಐತಿ. 600 ಯೂನಿಟ್ ಐತಿ ಅಂತ ತಿಳ್ಕೊರಿ. ಬಟ್ ಒಂದು ವೀಕದ ಕೆಲಸ, ಒಂದು ವೀಕಕ್ಕೆ 3 ಮಂದಿ ಕೂಡಿ ಎಷ್ಟು ಮಾಡತ್ತಾರೋ? 259 ಯೂನಿಟ್. ಹಂಗಾದ್ರೆ 2 ಯೂನಿಟ್ 2 ವೀಕಿಗೆ ಎಷ್ಟಾಗ್ತೈತಿ? 2 ವೀಕ್ ಕೆಲಸ ಕಂಪ್ಲೀಟ್ ಎಷ್ಟಾಗ್ತೈತಿ? 259ಕ್ಕೆ ಮತ್ತು 259 ಸೇರಿಸ್ರಿ. 200 400 250 500 ಆಗ್ತೈತಿ. 500ಕ್ಕೆ 518 ಆಗ್ತೈತಿ. 518 ಯೂನಿಟ್ ಕೆಲಸ ಮಾಡ್ತಾರೆ ಅನ್ನಂಗೆ ಆತು. ಇನ್ನು ಮತ್ತು 600ದಾಗ ಇನ್ನು 518 ಉಳ್ದೈತಿ. ಅಂದ್ರೆ 2 ವೀಕ್ ಆತು. 2 ವೀಕ್ ಆದ 3ನೇ ವೀಕ್ ಸ್ಟಾರ್ಟ್ ಆತು. ಈ 3ನೇ ವೀಕ್ನಾಗ ಕೆಲಸ ಕಂಪ್ಲೀಟ್ ಆಗ್ತೈತಿ ಕೆಲಸ. ಯಾಕಂದ್ರೆ 600ದಾಗ ಇನ್ನೂ 518 ತೆಗೆದ್ರೆ ಎಷ್ಟು ಉಳಿತೈತಿ? ಇಲ್ಲಿ 82 ಕೆಲಸ ಇನ್ನೂ ಉಳಿತೈತಿ. 82 ಯೂನಿಟ್ ಕೆಲಸ ಉಳಿದಿರ್ತೈತಿ. ಅದು 3ನೇ ವೀಕ್ 3rd ವೀಕ್ನಾಗ ಮಾಡ್ತಾರೆ. ಹಂಗಾದ್ರೆ ಆನ್ಸರ್ ಏನಾಗ್ತೈತಿ ನಮಗೆ? ಇಲ್ಲಿ ಏನಾಗೈತಿ? ಓಕೆ, 3 to 4 ವೀಕ್ಸ್ ಅಂತ ಹೇಳ. ಇದು ಆನ್ಸರ್. ಎಕ್ಸಾಕ್ಟ್ಲಿ 3 ವೀಕ್
ಎಕ್ಸಾಕ್ಟ್ಲಿ 3 ವೀಕ್ಸ್ ಅಂತೂ ಆಗಂಗಿಲ್ಲ. ಯಾಕಂತಂದ್ರೆ ಇನ್ನೂ ಕಡಿಮೆ ಐತಿಲ್ಲ. ಆ್ಯಕ್ಚುಲಿ ಬಿಟ್ವೀನ್ 2 to 3 ವೀಕ್ಸ್, 2 ರಿಂದ 3 ವೀಕ್ ತೊಗೊತೈತಿ. ಅದಕ್ಕಾಗಿ ಆನ್ಸರ್ ಇದಾಗುತ್ತೆ. ಎಕ್ಸಾಕ್ಟ್ಲಿ 3 ವೀಕ್ ಅಂತಂದ್ರೆ ಕಂಪ್ಲೀಟ್ 3 ವೀಕ ತೊಗೊತೈತಿ ಅನ್ನಂಗೆ ಅರ್ಥ. ಬಟ್ 2 to 3 ವೀಕ ತೊಗೊತೈತಿ. ಆನ್ಸರ್ 4ನೇದಾಗುತ್ತೆ. ಆನ್ಸರ್ 4ನೇದು. 3 ರಿಂದ 4 ಅಂತೂ ಆಗಂಗಿಲ್ಲ, 3ಕ್ಕಿಂತ ಹೆಚ್ಚು ತೊಗೊಳಂಗಿಲ್ಲ. ಒಟ್ಟು 2 ರಿಂದ 3 ತೊಗೊತೈತಿ ಆನ್ಸರ್. ಈಗ 9ನೇ ಕ್ವಶನ್ ನೋಡ್ರಿ. ಇಲ್ಲಿ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಕೋನ್ ಈಸ್ 7 ಸೆಂಟಿಮೀಟರ್ ಐತಿ. ರೇಡಿಯಸ್ ಎಷ್ಟು ಕೊಟ್ಟಾನು? 7 ಸೆಂಟಿಮೀಟರ್ ಕೊಟ್ಟಾನು. ಅನಂತರ ಕರ್ವ್ಡ್ ಸರ್ಫೇಸ್ ಏರಿಯಾ ಎಷ್ಟು ಕೊಟ್ಟಾನು? ಕರ್ವ್ಡ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು ಪೈ ಆರ್ ಎಲ್. ಇದು ಕೋನ್ ಐತಿ. ಇದು ಎಲ್ ಆಗ್ತೈತಿ, ಇದು ಹೆಚ್ ಆಗ್ತೈತಿ, ಇದು ಆರ್ ಆಗ್ತೈತಿ. ಆನಂತರ ಕರ್ವ್ಡ್ ಸರ್ಫೇಸ್ ಏರಿಯಾ ಎಷ್ಟೈತಿ? ಪೈ ಆರ್ ಎಲ್ ಈಕ್ವಲ್ ಟು 550 ಐತಿ, ಸೆಂಟಿಮೀಟರ್ ಸ್ಕ್ವೇರ್ ಐತಿ. ಆನಂತರ ನಮಗೆ ಏನು ಕೇಳ್ಯಾನು? ವಾಲ್ಯೂಮ್ ಕೇಳ್ಯಾನು. ವಾಲ್ಯೂಮ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಈಗ ವಾಲ್ಯೂಮ್ ಕಂಡು ಹಿಡಿಬೇಕಾದ್ರೆ ನನಗೆ ಏನು ಬೇಕು? ವಾಲ್ಯೂಮ್ ಈಕ್ವಲ್ ಟು ಏನು ಬೇಕು? ಫಾರ್ಮುಲಾ 1/3 ಪೈ ಆರ್ ಸ್ಕ್ವೇರ್ ಹೆಚ್. ನನಗೆ ಹೆಚ್ ಕಂಡು ಹಿಡಿಬೇಕು. ಹೆಚ್ ಕಂಡು ಹಿಡಿಬೇಕಾದ್ರೆ ಇಲ್ಲಿ ಪೈ ಆರ್ ಐತಿ. ಎಲ್ ಕಂಡು ಹಿಡ್ಕೊಂಡು ಎಲ್ಲದ್ರ ಮೇಲೆ ನಾವು ಇದನ್ನು ಸ್ಲ್ಯಾಂಟ್ ಎಜ್ ಎಲ್ ಕಂಡು ಹಿಡಿಬೇಕಾದ್ರೆ ಫಾರ್ಮುಲಾ ಐತಿ ಆರ್ ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್. ಎಲ್ ಕಂಡು ಹಿಡಿಯೋದು ಫಾರ್ಮುಲಾ ಆರ್ ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್. ಈಗ ಇದೊಂದು ಫಾರ್ಮುಲಾ ಐತಿ. ಹೆಚ್ ಕಂಡ್ಯಾಕೆ ನಮ್ಗೆ ಸಿಗ್ತೈತಿ ಇದು ಎಲ್ಲದ ಫಾರ್ಮುಲಾ. ಆನಂತರ ಈಗ ನೋಡಿರಿ, ಪೈ ಆರ್ ಎಲ್ದಾಗ ಪೈ ಅಂದ್ರೆ 22/7, ಆರ್ ಅಂದ್ರೆ 7. ಆನಂತರ ಇದು ಎಲ್ ಕಂಡು ಹಿಡಿಯಾಕೈತಿ. ಎಲ್ ಈಕ್ವಲ್ ಟು ಪೈ ಆರ್ ಎಲ್ ಅಂದ್ರೆ ಇಂಟು ಎಲ್ ಹಂಗೆ ಬರ್ಕೊಳ್ರಿ, ಈಕ್ವಲ್ ಟು 550 ಬರ್ಕೊಳ್ರಿ. ಆನಂತರ ಇದು 7, ಇದು 7 ಹೋಗ್ತೈತಿ. ಇದು 11, 2 11, 5 2 1 2 25. ಎಲ್ ಈಕ್ವಲ್ ಟು ಎಷ್ಟು ಬರ್ತೈತಿ? 25 ಬರ್ತೈತಿ. 25 ಸೆಂಟಿಮೀಟರ್ ಬರ್ತೈತಿ. ಹಂಗಾದ್ರೆ ನಮಗೆ ಹೆಚ್ ಕಂಡು ಹಿಡಿಬೇಕು. ಹೆಚ್ ಕಂಡು ಇಲ್ಲಿ 25 ತುಂಬಿರ ಅಂದರೆ ಇದನ್ನು ಸ್ಕ್ವೇರ್ ರೂಟ್ ತೆಗಿಬೇಕಾದ್ರೆ ನಾವು ಸ್ಕ್ವೇರ್ ಮಾಡ್ತೀವಿ. ಅವಾಗ 25 ಸ್ಕ್ವೇರ್ ಈಕ್ವಲ್ ಟು ಆರ್ ಸ್ಕ್ವೇರ್ ಅಂದ್ರೆ 7 ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್ ಆಗ್ತೈತಿ. ಈಗ ನಾನು ಹೆಚ್ ತಗೋಬೇಕಲ್ಲ, 7 ಸ್ಕ್ವೇರ್ ಅಂದ್ರೆ 49, 625 ಮೈನಸ್ 49 ಈಕ್ವಲ್ ಟು ಹೆಚ್ ಸ್ಕ್ವೇರ್ ಆಗ್ತೈತಿ. ಈಗ 5 4 5 9 15 9 ಹೋದ್ರೆ 6 ಉಳಿತು, 576 ಬರ್ತೈತಿ. ಅದು ಈಕ್ವಲ್ ಟು ಹೆಚ್ ಸ್ಕ್ವೇರ್ ಹೆಚ್ ಏನಾಗ್ತೈತಿ? ಇದು ಹೆಚ್ ಏನಾಗ್ತೈತಿ? ಇದು ಎಷ್ಟರ ಸ್ಕ್ವೇರ್ ಐತಿ? 24ರ ಸ್ಕ್ವೇರ್ ಐತಿ. ಅಂದರೆ ಹೆಚ್ 24 ಆಗ್ತೈತಿ. ಹೆಚ್ 24 ಆಯ್ತು. ನಾನೇನು ಮಾಡ್ತೀನಿ? ಈಗ ವಾಲ್ಯೂಮ್ ಕಂಡು ಹಿಡಿತೀನಿ. ವಾಲ್ಯೂಮ್ ಇಲ್ಲಿ ಕಂಡು ಹಿಡಿತೀನಿ ನೋಡಿರಿ. ವಾಲ್ಯೂಮ್ ಈಸ್ ಈಕ್ವಲ್ ಟು 1/3 ಇಂಟು 22/7 ಇಂಟು 7 ಇಂಟು 7. ಯಾಕಂದ್ರೆ ಪೈ ಆರ್ ಸ್ಕ್ವೇರ್ ಐತಿ, ಅದನ್ನು ಡಬಲ್ ಬರ್ಕೋತೀನಿ, ಇಂಟು 24 ಆಗ್ತೈತಿ. ಈಗ ಕಟ್ತಾ ಹೊಡೀರಿ, ಗೊತ್ತಾಗ್ತೈತಿ ನಿಮಗೆ. ಇದು 7, ಇಲ್ಲಿ 7 ಹೋಗ್ತೈತಿ. ಇದು 3 8 ಹೋಗ್ತೈತಿ. ಈಗ 7 8 56. 7 ಇಂಟು 8 ಮಾಡಿರಿ, 56 ಸಿಗ್ತೈತಿ. ಇಂಟು 2 ಮಾಡಿರಿ, ಇಂಟು 11 ಮಾಡಿರಿ. ಯಾಕಂದ್ರೆ 22 22 11 2 22. ನಾನು ಮೊದಲು 2 ಮಾಡ್ತೀನಿ. ಈಗ 56 ಡಬಲ್ ಎಷ್ಟು? 112 ಇಂಟು 11 ಮಲ್ಟಿಪ್ಲಿಕೇಶನ್ ಮಾಡೋದು ಹೆಂಗೆ ಹೇಳಿ ನಿಮ್ಗೆ? 2 ಹಂಗೆ ಬರ್ಕೋದು. ಇದಕ್ಕೆ 2 1 3 ಆಗ್ತೈತಿ, 1 1 2 ಆಗ್ತೈತಿ, ಮತ್ತು 1 ತಂದು ಇಲ್ಲೇ ಹೇಳ್ತೀವಿ. ಇದು ಆನ್ಸರ್ ಎಷ್ಟು? 1232. ಓಕೆ. ಈಗ ಬ್ಯಾಟ್ ಈಸ್ ಬಾಟ್ ಫಾರ್ 750. ಬ್ಯಾಟದ ಕಾಸ್ಟ್ ಪ್ರೈಸ್ ಎಷ್ಟೈತಿ? CP ಎಷ್ಟೈತಿ? 750 ಐತಿ. ಆನಂತರ ಸೋಲ್ಡ್ ಎಟ್ ಅ ಲಾಸ್ ಆಫ್ 8%. 8% ಲಾಸ್ನಾಗ ಸೆಲ್ ಮಾಡ್ತಾನೆ. 8% ಲಾಸ್ನಾಗ ಸೆಲ್ ಮಾಡ್ತಾನೆ. ಲಾಸ್ ಎಷ್ಟೈತಿ? 8% ಐತಿ.
ಹಂಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಿ ಅಂದ, ಎಸ್ ಪಿ ಕಂಡುಹಿಡಿ ಅಂದ. ನಾವೇನು ಮಾಡೋಣ, 8% ಲಾಸ್ ಐತಲ್ಲ, ಈಗ ಸಿ ಪಿ ಐತಿ, ಲಾಸನ್ನು ಸಿ ಪಿದಾಗ ಮೇಲೆ ಕಂಡುಹಿಡಿತೀವಿ. ಸಿ ಪಿನ ಬೇಸ್ ವ್ಯಾಲ್ಯೂ ಇರ್ತೈತಿ, ಅದ್ರ ಸಂಬಂಧ ಇದ್ರ ಮೇಲೆ ಕಂಡುಹಿಡ್ಬೇಕಾದ್ರೆ ನಾವು ಏನು ಮಾಡೋಣ, 10% ಎಷ್ಟು ಐತಿ, 10% ಆಫ್ 750 ಎಷ್ಟಾಗ್ತೈತಿ, 75 ಆಗ್ತೈತಿ. ಆನಂತರ ನಾನು 2% ಹೆಚ್ಚಿಗೆ ತೊಗೊಂಡೇನಿ, ಅದಕ್ಕಾಗಿ ನಾನು ಏನು ಮಾಡ್ತೀನಿ ಈಗ 1% ಆಫ್ 750 ಎಷ್ಟಾಗ್ತೈತಿ, 7.5 ಆಗ್ತೈತಿ. ಈಗ ಅದನ್ನು 2%ದಾಗ ಕನ್ವರ್ಟ್ ಮಾಡ್ಕೋಬೇಕು. ನಾನು ಇದನ್ನು 1%ದ 7.5 ಆಯ್ತು, ಇಂಟು 2 ಮಾಡಿದಾಗ 2% ಆಗ್ತೈತಿ, ಅವಾಗ 15 ಬರ್ತೈತಿ. ಇದು 15 ನಾನು ಹೆಚ್ಚು ಸೇರಿಸೀನಿ, ಇದ್ರೊಳಗೆ ಹೆಚ್ಚೈತಿ, ಅದಕ್ಕಾಗಿ ನಾನು 75ರಾಗ, ಯಾಕಂದ್ರೆ 10% ಐತಿ ವ್ಯಾಲ್ಯೂ, ಅದನ್ನು 15 ಮೈನಸ್ ಮಾಡಿದ್ರೆ 8% ನಮಗೆ ವ್ಯಾಲ್ಯೂ ಸಿಗ್ತೈತಿ. ಈಗ 75 ಮೈನಸ್ 15 ಮಾಡಿದ್ರೆ 60 ಸಿಗ್ತೈತಿ. ಇದು ನಮಗೆ 8% ವ್ಯಾಲ್ಯೂ. ಈಗ ಎಸ್ ಪಿ ಈಕ್ವಲ್ ಟು ಸಿ ಪಿ ಮೈನಸ್ ಲಾಸ್ ಈಕ್ವಲ್ ಟು 750 ಮೈನಸ್ 60 ಈಕ್ವಲ್ ಟು 690. ಆನ್ಸರ್ 690 ಇದೆ. ಸಕ್ಸೆಸಿವ್ ಡಿಸ್ಕೌಂಟ್ ಹೋದ ಸಲ ಒಂದು ಫಾರ್ಮುಲಾ ಹೇಳಿದ್ದೀನಿ ನಿಮ್ಗೆ, ಈಗ ಅದೇ ಫಾರ್ಮುಲಾನೇ ಇಲ್ಲಿ ಯೂಸ್ ಐತಿ. ಎ ಪ್ಲಸ್ ಆರ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಎ ಇಂಟು ಬಿ ಡಿವೈಡೆಡ್ ಬೈ 100. ಇದು ಸಕ್ಸೆಸಿವ್ ಫಾರ್ಮುಲಾ. ಇಲ್ಲಿ ಡಿಸ್ಕೌಂಟನ್ನು ಕೊಟ್ಟಾನ, ಡಿಸ್ಕೌಂಟ್ ಅಂದರೆ ಯಾವಾಗಲೂ ಮೈನಸ್ದಾಗ ಬರ್ಕೋಬೇಕು. ಮೈನಸ್ ಅಂದರೆ ಡಿಸ್ಕೌಂಟ್ ಕಡಿಮೆ ಆಗಬೇಕಲ್ಲ, ಅದು ಡಿಸ್ಕೌಂಟ್ ಅಂದರೆ ಯಾವಾಗಲೂ ಕಡಿಮೆ ಮಾಡ್ತೀವಿ. ಅಂದರೆ 13 ಮೈನಸ್ 19, ಇಲ್ಲೇನು ಬರಬೇಕು, ಮೈನಸ್ ಎಷ್ಟು ಬರ್ತೈತಿ, ಪ್ಲಸ್ ಆರ್ ಮೈನಸ್ ಇಂಟು ಮೈನಸ್ 13 ಇಂಟು ಮೈನಸ್ 19 ಡಿವೈಡೆಡ್ ಬೈ ಇದು ಮೈನಸ್ 19 100 ಆಗ್ತೈತಿ. ಈ ಮೈನಸ್ ಇಂಟುದಾಗಿತ್ತಂದ್ರೆ ಪ್ಲಸ್ ಆಗ್ತೈತಿ. ಮೈನಸ್ 13 ಇದ್ರೊಳಗೆ 1 ತೆಗೆದು ಹಾಕಿರಿ 20 ಆಯ್ತು, 32 ಆಗ್ತೈತಿ. ಇಲ್ಲಿ ಮೈನಸ್ 32 ಬಂತು, ಮೈನಸ್ 32. ಇದು ಮೈನಸ್ ಇಂಟು ಆದಾಗ ಪ್ಲಸ್ ಆಗ್ತೈತಿ. 13 ಒಂದಲೇ ಇಲ್ಲಿ ಇಂಟು ಮಾಡಿರಿ, 19 ಇಂಟು 13 ಮಾಡಿರಿ, 13 ಒಂದಲೇ 13, 13 ಒಂದಲೇ 17, 7 3 1 4, 247 ಬತ್ತು. 247ಕ್ಕೆ ಡಿವೈಡ್ ಬೈ 100 ಮಾಡಿದಾಗ ಪಾಯಿಂಟ್ ಇಲ್ಲಿ ಬರ್ತೈತಿ, ಅದು ಪ್ಲಸ್ 2.47 ಬರ್ತೈತಿ. ಈಗ 32ರಾಗ 2 ತೆಗೀರಿ, ಎಷ್ಟು ಬರ್ತೈತಿ, 30 ಬರ್ತೈತಿ. ಇನ್ನೂ 0.47 ಉಳ್ದೈತೆ ಅಂದಂಗೆ. ಇಲ್ಲಿ ನೋಡಿರಿ, ಇನ್ನು 0.47 ಉಳ್ದೈತೆ. ಈ 0.47 30 ತೆಗಿಬೇಕು, ಅವಾಗ ಏನಾಗೈತಿ 29.53 ಉಳ್ದೈತಿ. ಇದು ಆನ್ಸರ್ 29.53. Shopkeeper offers 20% discount all garments and offers a further discount on 5% those customers who pay cash. ಅಂದರೆ ಮೊದಲ 20% ಎಲ್ಲದ್ರ ಮೇಲೆ ಕೊಡ್ತಾನೆ ಡಿಸ್ಕೌಂಟ್, ಆನಂತರ ಮತ್ತೆ 5% ಹೆಚ್ಚಿಗೆ ಕೊಡ್ತಾನೆ. ಯಾವಾಗ ಅವ ಎಲ್ಲರಿ ಕಸ್ಟಮರ್ ಯಾವಾಗ ಕ್ಯಾಶ್ ಪೇ ಮಾಡಿದಾಗ ಮತ್ತೆ 5% ಹೆಚ್ಚಿಗೆ ಡಿಸ್ಕೌಂಟ್ ಕೊಡ್ತಾನೆ. ಹಂಗಾದ್ರೆ ಕಸ್ಟಮರ್ ಹ್ಯಾವ್ ಟು ಪೇ ಕ್ಯಾಶ್ ಹೂಸ್ ಮಾರ್ಕೆಟ್ ಪ್ರೈಸ್ ಈಸ್ 7000. ಎಮ್ ಪಿ ಕೊಟ್ಟಾನ, ಎಮ್ ಪಿ ಎಷ್ಟೈತಿ, ಮಾರ್ಕೆಟ್ ಪ್ರೈಸ್ ಎಮ್ ಪಿ ಅಂದರೆ 7200. ಆನಂತರ ಈಗ ಡಿಸ್ಕೌಂಟನ್ನು ಎಮ್ ಪಿ ಮೇಲೆ ಕಂಡು ಹಿಡಿಬೇಕು ನಾವು. ಇನ್ನೊಂದು ಹೇಳ್ತಾರೆ, ಇದು ಡಿಸ್ಕೌಂಟ್ 20% ಡಿಸ್ಕೌಂಟ್. ಫಸ್ಟ್ ಡಿಸ್ಕೌಂಟ್ ಎಷ್ಟಾಗೈತಿ, D1 ಈಕ್ವಲ್ ಟು 20%, 20% ಈಕ್ವಲ್ ಟು 1/5. ಆನಂತರ 5% ಡಿಸ್ಕೌಂಟ್ ಏನಾಗೈತಿ, D2, ಅದು ಎಷ್ಟಾಗ್ತೈತಿ, ಒಬ್ಬ ಕಸ್ಟಮರ್ ಕ್ಯಾಶ್ ಪೇನ ಮಾಡ್ತಾನೆ. ಅವಾಗ ಈ 7200 ಅಮೌಂಟದಕ್ಕೆ ಎಷ್ಟು ಪೇ ಮಾಡಬೇಕು ಅಂತ ಕೇಳ್ತಾರೆ ಅವ್ರಿಗೆ. D2 ಎಷ್ಟೈತಿ, 5% ಈಕ್ವಲ್ ಟು 1/20 ಆಗ್ತೈತಿ. ಈಗ ನಾನು ರೇಷಿಯೋ ಮೆಥಡ್ ಅಪ್ಲೈ ಮಾಡೋಣ. ಇದು ಡಿಸ್ಕೌಂಟ್ ಐತಲ್ಲ, ಮೈನಸ್ದಾಗ ಬರ್ಕೋಬೇಕು ನಾವು. ಡಿಸ್ಕೌಂಟ್ ಇತ್ತಂದ್ರೆ ಮೈನಸ್ದಾಗ ಬರ್ಕೋಬೇಕು. 5ರಾಗ 1 ಮೈನಸ್ ಮಾಡಿರಿ, 5ರಾಗ 1 ಮೈನಸ್ ಮಾಡಿದ್ರೆ 4 ಆಯ್ತು. 20ರಾಗ 1 ಮೈನಸ್ ಮಾಡಿದ್ರೆ 19 ಆಯ್ತು. 20ರಾಗ 1 ಮೈನಸ್ ಮಾಡಿದ್ರೆ 20. ಇದು ಒರಿಜಿನಲ್, ಇದು ಡಿಫ್ರೆಂಟ್. ಇದು ಒರಿಜಿನಲ್ ಪ್ರೈಸ್, ಇದು ಡಿಸ್ಕೌಂಟ್ ಆದ ನಂತರ ಪ್ರೈಸ್. 20ರಾಗ 1 ಅಂದರೆ 19 ಆಯ್ತು. ಓಕೆ, ಈಗ ನೋಡಿರಿ, ಈಗ ಏನು ಮಾಡೋಣ, ಕಟ್ತಾ ಹೊಡೀನಿ. ಇಲ್ಲಿ 4 1ರಲ್ಲೇ 4 5ರಲ್ಲೇ ಹೋಗ್ತೈತಿ.
ಇದು 5 5 25 ಆಗ್ತೈತಿ. ಇದು 19 ಆಗ್ತೈತಿ. ಅವೇನು ಕೊಟ್ಟಾನಲ್ಲ ಇಲ್ಲಿ 19 ಇಲ್ಲಿ 25 ವ್ಯಾಲ್ಯೂ ಕೊಟ್ಟ. ನಾವು ಇದು ಮಾರ್ಕರ್ ಪ್ರೈಸ್. ಇದು ಮಾರ್ಕರ್ ಪ್ರೈಸ್ MP ಆಗ್ತೈತಿ. ಇದು ನಮ್ಗೆ ಸೆಲ್ಲಿಂಗ್ ಪ್ರೈಸ್ ಆಗ್ತೈತಿ. ನಾವು ಕಡ್ತಾ ಹೊಡಿಬೇಕು. ಈಗ ಎಷ್ಟು 7200 ಡಿವೈಡೆಡ್ ಬೈ 25 ಮಾಡ್ಕೊಡ್ರಿ. 7200 ಡಿವೈಡೆಡ್ ಬೈ 25 ಮಾಡಿರಿ. ಆಗ ಇದ್ರದ್ದು ಕಡ್ತಾ ಹೊಡೆದಾಗ ಏನಾಗ್ತೈತಿ, ಹೆಂಗೆ ಕಡಿತಾ ಹೊಡಿದು 5 ಹೊಡೆದು ನೋಡ್ರಿ. ನಿಮ್ಗೆ ಗೊತ್ತಾಗ್ಬೇಕಾದ್ರೆ 5 ಹೊಡಿಬೋದು. 5 1 5 5 5 1 5 2 ಉಳಿತು 22 ಆಯಿತು. 5 4 ಮತ್ತು 2 ಉಳಿತು 5 4 0 ಬರ್ತೈತಿ. ಮತ್ತು 5 ಹೊಡಿರಿ. 5 3 15 ಸಾರಿ 5 3 ಹೋಗಂಗಿಲ್ಲ. 5 3 ಹೋಗಂಗಿಲ್ಲ. 5 2 ಹೋಗ್ತೈತಿ. 4 ಉಳಿತು 5 8 40 ಮತ್ತು 4 288 ಬಂತು. ಈ 288 ಈಗ ನಮಗೆ SP ಸಿಗಬೇಕಲ್ಲ. SP = 288 ಇಂಟು 19 ಮಾಡಿರಿ. ಈಗ 288 ಇಂಟು 19 ಮಾಡಿರಿ ಏನಾಗ್ತೈತಿ, ನಮಗೆ ಆನ್ಸರ್ ಬಂದುಬಿಡ್ತೈತಿ. ಓಕೆ. 19 2 38 2 0 ಇಟ್ಟು 19 8 152 1 0 ಇದ್ರ ತಳಗೆ 8 ತಳಗೆ 1 0 ಬರಬೇಕಲ್ಲ. ಆನಂತರ 19 8 152 ಇಲ್ಲಿ 2 ಬಂತು. 5 2 7 ಬಂತು. 8 8 6 14 3 2 5 5 4 7 2 ಇದು ಆನ್ಸರ್. ಎಲ್ಲೈತಿ 5 4 7 2 ಇದು ಆನ್ಸರ್. ಮೂರನೇದು ಇಷ್ಟೇ ಇರೋದು. ಭಾಳ ಟಫ್ ಏನೂ ಇಲ್ಲದ, ಕರೆ ಸ್ವಲ್ಪ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಷ್ಟೇ. ಇದು ಹೆಮಿಸ್ಪಿಯರ್ ಐತಿ. ಈ ಹೆಮಿಸ್ಪಿಯರಿಕಲ್ ಬೌಲ್ ಅಂದ್ರೆ ಕಪ್ ಐತಿ, ಚಾ ಕುಡಿಯೋ ಕಪ್ಪ. ಬ್ರಾಸ್ ಹ್ಯಾಸ್ ಎನ್ ಇನ್ನರ್ ಡಯಾಮೀಟರ್ ಅಪ್ಪ 14 ಸೆಂಟಿಮೀಟರ್. ಇನ್ನರ್ ಡಯಾಮೀಟರ್ ಎಷ್ಟು ಕೊಟ್ಟಾನು, ಡಯಾಮೀಟರ್ = 14 ಸೆಂಟಿಮೀಟರ್. ಹಂಗಾದ್ರೆ ರೇಡಿಯಸ್ ಎಷ್ಟು ಆಗ್ತೈತಿ ನಮಗೆ, 7 ಸೆಂಟಿಮೀಟರ್ ಆಗ್ತೈತಿ. ಫೈಂಡ್ ದ ಕಾಸ್ಟ್ ಪೇಂಟಿಂಗ್ ಇಟ್ ಫಾರ್ ದ ಇನ್ಸೈಡ್ ಅಟ್ ದ ರೇಟ್ ಆಫ್ 15 per centimeter ಅಂತ ಹೇಳಿ. 15 per centimeter ನಾವು 1 ಸೆಂಟಿಮೀಟ್ರಿಗೆ 15 ರೂಪೀಸ್ ಖರ್ಚಾಗೈತಿ. ಒಂದು ಚಾ ಕುಡಿಯೋ ಕಪ್ ಗತ್ಲೆ ಐತಿಲ್ಲ, ಅದು ಅದ್ರ ಬಾಲ್ ಹೆಮಿಸ್ಪಿಯರ್ ಐತಿ. ದೊಡ್ಡ ಬಾಲ್ ಐತಿ, ಒಂದು ದೊಡ್ಡ ಪಾತ್ರೆ ಐತಿ ಅಂತ ತಿಳ್ಕೊರಿ. ಹಿತ್ತಾಳೆ ಮಾಡಿದ ಅರ್ಧ ಗೋಳಾಕಾರದ ಬಟ್ಲು ಐತಿ ಅಂತ ಹೇಳ್ತಾನೆ ನಾವು. ಅದ್ರ ಡಯಾಮೀಟರ್ 14 ಸೆಂಟಿಮೀಟರ್ ಅಂತ ಕರೀತಾರೆ ಅದಕ್ಕೆ. ಅದರದ್ದು ಹಾಫ್ ಎಷ್ಟು ಆಗ್ತೈತಿ, 7 ಸೆಂಟಿಮೀಟರ್ ರೇಡಿಯಸ್ ಆಗ್ತೈತಿ, ತ್ರಿಜ್ಯ. ಆನಂತರ ವ್ಯಾಸ 14 ಕೊಟ್ಟಾನ, ಅದರದ ಹಾಫ ತ್ರಿಜ್ಯ ಆಗ್ತೈತಿ. ಈಗ ನೋಡಿರಿ, ನಮಗೇನು ಕಂಡು ಹಿಡಿಬೇಕು ಈಗ, ಇಂಟರ್ನಲ್ ಸರ್ಫೇಸ್ ಏರಿಯಾ ತಗೋ. ಇಂಟರ್ನಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಾಗ್ತೈತಿ, ಇದು ಟೋಟಲ್ ಸರ್ಫೇಸ್ ಏರಿಯಾ, ಇದು ಗೋಲಾಕಾರದ ಇಷ್ಟ ಆಯ್ತು. ಇಂಟರ್ನಲ್ ಸರ್ಫೇಸ್ ಏರಿಯಾದ ಫಾರ್ಮುಲಾ ಏನಾಗ್ತೈತಿ, ಹಾಫ್ ಹೆಮಿಸ್ಪಿಯರ್ದ ಸರ್ಫೇಸ್ ಏರಿಯಾ ಫಾರ್ಮುಲಾ. ಒಳಗಿನ ಸರ್ಫೇಸ್ ಏರಿಯಾದಷ್ಟು ತೆಗಿಬೇಕಲ್ಲ ನಾವು, ಒಳಗೆ ಹಚ್ಚಾತ ನಾವು. ಅದಕ್ಕೆ ನಾನು ಸರ್ಫೇಸ್ ಏರಿಯಾ ತೊಗೋಬೇಕು. ಅಂದ್ರೆ ಟೋಟಲ್ ವಾಲ್ಯೂಮ್ ಇದು ಸ್ಪಿಯರ್ದು ಆಗ್ತೈತಿ. ಸ್ಪಿಯರ್ದ ಫಾರ್ಮುಲಾ ಏನೈತಿ, ಸ್ಪಿಯರ್ದ ಸರ್ಫೇಸ್ ಏರಿಯಾ ಫಾರ್ಮುಲಾ 4πr² ಆಗ್ತೈತಿ. 4πr². ಹಂಗಾದ್ರೆ ಹೆಮಿಸ್ಪಿಯರ್ದು ಏನಾಗ್ತೈತಿ, ಅದೇ ಹೆಮಿಸ್ಪಿಯರ್ದು ಏನಾಗ್ತೈತಿ, ನಾವು ಏನು ಮಾಡ್ಕೋಬೋದು, /2 ಮಾಡ್ರೆ ಹೆಮಿಸ್ಪಿಯರ್ ಸಿಗ್ತೈತಿ. ಆ ಹೆಮಿಸ್ಪಿಯರ್ ಅಂದ್ರೆ ಹಾಫ್. ಹೆಮಿಸ್ಪಿಯರ್ದ ಸರ್ಫೇಸ್ ಏರಿಯಾ ಆಗ್ತೈತಿ 2πr² ಆಗಬೇಕು. ಇದ್ರದ್ದು ಅರ್ಧ ಆಗಬೇಕು. 2πr² ಆಗ್ತೈತಿ. ಇದು 2πr² ನಾವು ಕಂಡುಹಿಡ್ಬೇಕು. ಈಗ ಏನು ಕಂಡುಹಿಡ್ಬೇಕು, ಈಗ ವಿಸ್ತೀರ್ಣ ಕಂಡುಹಿಡ್ಬೇಕು. ಈ 2πr² ತುಂಬ್ರಿ ಎಲ್ಲ ವ್ಯಾಲ್ಯೂ. ಅವಾಗ ಏನಾಗ್ತೈತಿ, 2 × 22/7 ಇಂಟು r ಅಂದರೆ 7 ಐತಿ. 7 × 7 ಯಾಕಂದ್ರೆ ಡಬಲ್ ಇಂಟು ಮಾಡ್ಬೇಕು, ಸ್ಕ್ವೇರ್ ಮಾಡ್ಬೇಕಲ್ಲ ಅದನ್ನು, ಅದಕ್ಕಾಗಿ. ಈಗ ನೋಡ್ರಿ, ಈಗ ಕಡ್ತಾ ಹೊಡೀರಿ. ಇಲ್ಲಿ 7 7 ಹೋಗ್ತೈತಿ. ಈಗ 22 × 7 ಮಾಡಿರಿ. 7 2 7 2 14 ಮಾಡಿರಿ. 14 × 22 14 × 22 ಈಗ 14 2 28 14 2 28 ಆಯ್ತು. ಇನ್ನು 14 2 28 ಎಷ್ಟಾಯ್ತು, 8 308 ಆಯ್ತು. ಇದು cm² ಐತಿ, ಚದರ ಸೆಂಟಿಮೀಟ್ರ್ದಾಗ ಐತಿ.
ಚದರ ಸೆಂಟಿಮೀಟ್ರ್ ಐತೆ. ಈಗ ನಮಗೆ ಪ್ರೈಸ್ ಅಮೌಂಟ್ ಆಗ್ತೈತಿ. ಪ್ರೈಸ್ ಎಷ್ಟು ಆಗ್ತೈತಿ ಅಂತಂದ್ರೆ ಖರ್ಚು ಎಷ್ಟು ಆಗ್ತೈತಿ 308ಕ್ಕೆ 15 ಮಲ್ಟಿಪ್ಲೈ ಮಾಡಿರಿ. ಈಗ 15 3 45. ಈ ಜೀರೋ ಅಂದರೆ ಜೀರೋ ಇಡ್ತೀನಿ, 8 ಜಾಗದಾಗ ಜೀರೋ ಇಡ್ತೀನಿ. ಈಗ ಜೀರೋಕ್ಕೆ ಮಲ್ಟಿಪ್ಲೈ ಮಾಡಿದ್ರು ಏನೂ ಬರೋದಿಲ್ಲ. ನಾನು ಏನು ಮಾಡ್ತೀನಿ, ಡೈರೆಕ್ಟ್ 15 8ಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ. 15 8 ಎಷ್ಟು 120. 120 ಬರ್ಕೋತೇನೆ. ಓಕೆ, 2 5 1 6 4 4 ಬಂತು. 4620. 4620 ಆನ್ಸರ್ ಐತೆ ನೋಡ್ರಿ. ಅಷ್ಟು ರೊಕ್ಕ ಖರ್ಚೈತಿ ರುಪೀಸ್, ಖರ್ಚಾಗುತ್ತದೆ, ಎಕ್ಸ್ಪೆನ್ಸ್ ಇದು. 14ನೇ ಕ್ವಶನ್ ನೋಡ್ರಿ. ರೇಷಿಯೋ ಆಫ್ ದ ಕಾಸ್ಟ್ ಪ್ರೈಸ್. ದ ರೇಷಿಯೋ ಆಫ್ ಕಾಸ್ಟ್ ಪ್ರೈಸ್ ಟು ದಿ ಮಾರ್ಕೆಟ್ ಪ್ರೈಸ್ ಅಂದ್ರೆ CP ಇಷ್ಟು MP ಎಷ್ಟು ಕೊಟ್ಟಾನು, 3:4 ಕೊಟ್ಟಾನು. ದ ಶಾಪ್ ಕೀಪರ್ ಗಿವ್ಸ್ 2 ಸಕ್ಸೆಸಿವ್ ಡಿಸ್ಕೌಂಟ್ಸ್ ಆಫ್ 25%. 25% ಅದ ಡಿಸ್ಕೌಂಟ್ ಕೊಡ್ತಾನು. ಮಾರ್ಕೆಟ್ ಪ್ರೈಸ್ ಮಾರ್ಕೆಟ್ ಪ್ರೈಸ್ನಾಗ ಕೊಡ್ತಾನೆ. ಸೆಲ್ಸ್ ದ ಟೇಬಲ್ ಎಟ್ 2250. ಇದು ಸೆಲ್ಲಿಂಗ್ ಪ್ರೈಸ್. SP ಎಷ್ಟು ಐತಿ, ನಿಮಗೆ SP ಎಷ್ಟು ಕೊಟ್ಟಾನ ಇಲ್ಲಿ, SP 2250 ಐತಿ ಸೆಲ್ಲಿಂಗ್ ಪ್ರೈಸ್. ಹಂಗಾದ್ರೆ ಲಾಸ್ ಎಷ್ಟು ಆಗ್ತೈತಿ, ಇದ್ರೊಳಗೆ ಲಾಸ್ ಆಗ್ತೈತಿ. ಅದ್ರೊಳಗೆ ಎಲ್ಲ ಎಷ್ಟು ಲಾಸ್ ಆಗ್ತೈತಿ, 25% ಡಿಸ್ಕೌಂಟ್ ಕೊಟ್ಟಲ್ಲ, ಡಿಸ್ಕೌಂಟ್ ಕೊಟ್ಟು 25%. ಇದು 25 ಡಿಸ್ಕೌಂಟ್ ಏನೈತಿಲ್ಲ 2 ಸಲ ಕೊಡ್ತಾನೆ, ಒಂದು ಸಲ ಅಲ್ಲ. ಸಕ್ಸೆಸಿವ್ ಡಿಸ್ಕೌಂಟ್ ಐತಿ, ಇದು ಸಕ್ಸೆಸಿವ್ 2 ಸಲ ಕೊಡ್ತಾನೆ. ಅದರ ಸಲುವಾಗಿ ನಾನು ಏನು ಮಾಡ್ತೀನಿ, ಈಗ ಇದನ್ನು 2 ಸಲ ಡಿಸ್ಕೌಂಟನ್ನು ಬರ್ಕೊಂಡು ಇಲ್ಲಿ ಹೆಂಗೆ ಡಿಸ್ಕೌಂಟ್ ಈಕ್ವಲ್ ಟು 1/4 ಅಂದಂಗೆ. ಇದು 1/4 ಅಂದರೆ -1 ಆಯ್ತು. 25% ಅಂದರೆ 1/4 ಮೈನಸ್ ಆಗ್ತೈತಿ. ಡಿಸ್ಕೌಂಟ್ ಇತ್ತಂದ್ರೆ ಮೈನಸ್ ಬರ್ಕೋಬೇಕು. 4 ಇದ್ದದ್ದು 3 ಆಗ್ತೈತಿ ಕೊಡೋಕ್ಕಿಂತ ಮೊದಲು. ಇದು MP ಅಂತ, ಇದು SP ಆಗ್ತೈತಿ. MP ಇಷ್ಟು SP ಇದನ್ನಿದು ರೇಷಿಯೋ 4 ಮತ್ತು 4 × 3 ಆಗ್ತೈತಿ. ಇವಾಗ ಇದು 16 ಆಗ್ತೈತಿ, ಇದು 9 ಆಗ್ತೈತಿ. ಇದು 16 ಮತ್ತು 9 ಐತಿಲ್ಲ. ಈಗ ನೋಡ್ರಿ, ಈಗ ಏನು ಮಾಡಬೇಕು, ಇಲ್ಲಿ ನಮ್ಗೆ 2250 ಕೊಟ್ಟಾನಲ್ಲ, ಇದು 2250 ಸೆಲ್ಲಿಂಗ್ ಪ್ರೈಸ್ ಐತಿ. ಅಂದ್ರೆ ಅದೇ ಇದು 2250 9ಕ್ಕೆ ಸಮ ಆಯ್ತು. ನಂಗೆ 9ಕ್ಕೆ ಸಮ ಆಯ್ತು ಅಂದ್ರೆ ನಾನು 9ರಲ್ಲಿ ಡಿವೈಡ್ ಮಾಡ್ತೀನಿ. 9ರಲ್ಲಿ ಡಿವೈಡ್ ಮಾಡಿದಾಗ ನನಗೆ ಏನು ಸಿಗ್ತೈತಿ, 9 1ರಲ್ಲಿ 9 20 9 2 18 ಎಷ್ಟು ಉಳಿತು, 3 ಉಳಿತು. 9 9 2 18 25 ಆಗುತ್ತೆ. 25 ಮತ್ತು 225, ಇದು 0 250 ಬಂತು ನನಗೆ. ಈಗ 250 ಬಂತು. ಈ 250 ಹೌದಾ, ಇದಕ್ಕೆ ಮಲ್ಟಿಪ್ಲೈ ಮಾಡಿರಿ. ಇದಕ್ಕೆ 200 × 250 ಮಲ್ಟಿಪ್ಲೈ ಮಾಡಿರಿ. ನಮಗೆ MP ಸಿಗ್ತೈತಿ, ಅಂದ್ರೆ ಮಾರ್ಕ್ ಪ್ರೈಸ್ ಸಿಗ್ತೈತಿ. 250ಕ್ಕೆ ಮಲ್ಟಿಪ್ಲೈ ಮಾಡ್ರೆ 16 5 16 16 2 ಎಷ್ಟು 32, 16 5 80. ಇವೆರಡು ಕೂಡಿಸಿದಾಗ ಎಷ್ಟು ಸಿಗ್ತೈತಿ ನಮಗೆ, 8 2 10 3000 ಸಿಗ್ತೈತಿ. ಇದೊಂದು ಜೀರೋ, ಇಲ್ಲಿ ಒಂದು ಜೀರೋ ಐತಿಲ್ಲ ಅಂತಂದು ಲಾಸ್ಟ್ ಕಡೆ. ಅಂದ್ರೆ MP ಎಷ್ಟಾಯ್ತು ನಮಗೆ 3000 ಆಯ್ತು, 1000 ಸಿಕ್ತು. ಈಗ ಇದರದ್ದು MP 3000 ಕೊಟ್ಟನಲ್ಲ, 3000ಕ್ಕೆ ಡಿವೈಡೆಡ್ ಬೈ 3000 ಐತಿಲ್ಲ. ಈಗ ನಾವು CP ತೆಗಿಬೇಕು. CP = ಏನು ಮಾಡಬೇಕು, CP / MP = 3/4 ಐತಿ. MP ಹೆಚ್ಚಿಗೆ ಕಳಿಸಿದ್ರೆ 3/4 × MP ಅಂದರೆ ಎಷ್ಟೈತಿ, ಇದು MP 3000 ಆಯ್ತು, 4000 ಆಗ್ತೈತಿ. 4000 ಆಗ್ತೈತಿ. ಇದು 4000 ಆಗ್ತೈತಿ. ಈ ಜೀರೋ ತೆಗೆದ್ರೆ ಇಲ್ಲಿ 4000 ಆಗ್ತೈತಿ ಟೋಟಲ. MP = 4000. ಇಲ್ಲಿ 4000 ಇಂಟು ಇಡ್ರಿ. ಕಡ್ತಾ ಹೊಡೆದಾಗ ಏನು ಸಿಗ್ತೈತಿ ನಿಮಗೆ, 4 1ರಲ್ಲಿ 4000 ಅಂದರೆ CP = 3000 ಸಿಕ್ತು. CP = 3000 ಸಿಕ್ತು. ಈ 3000 ಈಗ ನನಗೇನು ಬೇಕು, ಲಾಸ್ ಬೇಕು. ಲಾಸ್ ಕಂಡು ಹಿಡಿಬೇಕಾಗಿತ್ತು. ಲಾಸ್ = CP - SP. ಎಷ್ಟು ಬರ್ತೈತಿ, ಲಾಸ್ = CP - SP ಅಂದ್ರೆ
3000ದಾಗ ಮೈನಸ್ ಎಷ್ಟು ಮಾಡಬೇಕು ನಾನು 2250 ಮಾಡಬೇಕು. ಆವಾಗ 750 ಸಿಗ್ತೈತೆ ನನಗೆ ಆನ್ಸರ್. 750 ಆಗುತ್ತೆ. ಈಗ ಎಲ್ ಸಿ ಎಮ್ ಕಂಡಿಡ್ಬೇಕು. 35 ಮತ್ತು 42 ಎಲ್ ಸಿ ಎಮ್ ತೆಗಿಬೇಕು. ಎಚ್ ಸಿ ಎಫ್ 32 ಮತ್ತು 40 ತೆಗಿಬೇಕು. ಆನಂತರ ಎಲ್ ಸಿ ಎಮ್ ಡಿವೈಡ್ ಮಾಡ್ಬೇಕು. ಮತ್ತು ಎಲ್ ಸಿ ಎಮ್ಗೆ ಇದು ಎಲ್ ಸಿ ಎಫ್ ತೆಗೆದಿರ್ತೀವಲ್ಲ ಅದರಲ್ಲಿ ಡಿವೈಡ್ ಮಾಡ್ಬೇಕು. ಈಗ ಎಲ್ ಸಿ ಎಮ್ ಎಷ್ಟಾಗ್ತೈತಿ 35 ಮತ್ತು 42 ಎಲ್ ಸಿ ಎಮ್. ಈಗ ನಾನು ಹೊಡ್ಕೋತೀನಿ ಇದನ್ನು 7 ಇಂಟು 7 5 35. ಇದನ್ನ ಎಷ್ಟರಲ್ಲಿ ಹೊಡಿತೀನಿ 7 6 42. ಓಕೆ, ನನಗೆ ಎಲ್ ಸಿ ಎಮ್ ಫಾರ್ಮುಲಾ ಏನೈತಿ, ಯಾವ ಸೇಮ್ ಇರ್ತಾವೆ ಅದನ್ನು ತೊಗೋಬೇಕು. ಇದು 7 ತೊಗೋಬೇಕು, ಒಂದು ಸೇಮ್ ಇದ್ದದ್ದು ಮೊದಲು ತೊಗೋಬೇಕು. ಆನಂತರ ಯಾವ ಸೇಮ್ ಇರೋಂಗಿಲ್ಲ ಅವನ್ನ ಎರಡು ತೊಗೋಬೇಕು. ಇಂಟು ಎಲ್ಲವೂ ಕನ್ಸಿಡರ್ ಆಗ್ತಾವೆ, ಬಟ್ ಸೇಮ್ ಇದ್ದದ್ದು ಒಂದೇ ಸಲ ತೊಗೋಬೇಕು. 5 ಇಂಟು 6 ಎಷ್ಟಾಗೈತಿ 7 5 35 ಇಂಟು 6 6 3 18 6 5 30. ಟೋಟಲ್ 210 ಬರ್ತೈತಿ. ಈ ಟೋಟಲ್ 210 ಬಂತು. ಈಗ ಎಚ್ ಸಿ ಎಫ್ ಕಂಡುಹಿಡಿದು ಭಾಳ ಈಜಿ ಇರ್ತೈತಿ. ಎಚ್ ಸಿ ಎಫ್ ಎಷ್ಟು ಬರ್ತೈತಿ 32, 40 ಐತಿ. ಇವೆರಡೂದ್ರ ನಡುವಿನ ಡಿಫ್ರೆನ್ಸನ್ನು ಎಚ್ ಸಿ ಎಫ್ ಆಗ್ತೈತಿ. ಯಾವಾಗಲೂ ಇವೆರಡೂದ್ರ ಈ ಡಿಫ್ರೆನ್ಸ್ ತಗೊಳ್ಳಿ. ಇದು 8 ಐತಿ, 8ರಲ್ಲೇ ಡಿವೈಡ್ ಆಗ್ತೈತೆ 4 8 4 32 ಹೋಗ್ತೈತಿ. 8 10 8 5 40 ಇದು ಹೋಗ್ತೈತಿ. ಹಾಗಾದ್ರೆ ಇದೇ ಎಚ್ ಸಿ ಎಫ್ ಆಗ್ತೈತಿ. ಡಿವೈಡ್ ಆಗ್ತೈತೆ ಅಂದ್ರೆ ಇದೇ ಎಚ್ ಸಿ ಎಫ್ ಆಗ್ತೈತಿ. ಈಗ ಏನು ಮಾಡೋಣ, ಅದನ್ನು ಡಿವೈಡ್ ಮಾಡೋಣ. ಈಗ ಎಲ್ ಸಿ ಎಮ್ ಡಿವೈಡೆಡ್ ಬೈ ಎಚ್ ಸಿ ಎಫ್ ಈಕ್ವಲ್ ಟು 210 ಡಿವೈಡೆಡ್ ಬೈ 8. 8 ಎಷ್ಟರಲ್ಲಿ 8 2 16. 8 2 16 ಎಷ್ಟು ಉಳಿತು 5 ಉಳಿತು. 8 6 48 ಪಾಯಿಂಟ್ ಬಂತು. ಅನಂತರ 8 2 8 5. ಓಕೆ, ಆನ್ಸರ್ 26.250. ಇದು ಆನ್ಸರ್ ಆಗುತ್ತೆ. ಫೈಂಡ್ ದ ಮೀನ್ ಪ್ರಪೋರ್ಷನ್. ಇದು ಫಸ್ಟ್ಗೆ ಕಂಡಿದ್ದಿಲ್ಲ ಹಂಗೆ ಎಕ್ಸ್ ಈಕ್ವಲ್ ಟು ರೂಟ್ ಆಫ್ 9 ಇಂಟು 25. ಫಸ್ಟ್ ಪ್ರಾಬ್ಲಮ್ ಇದೆ ಐತೆ ಸೇಮ್. ಎಕ್ಸ್ ಈಕ್ವಲ್ ಟು 3 ಇಂಟು 5. ಎಕ್ಸ್ ಈಕ್ವಲ್ ಟು 15 ಆನ್ಸರ್. 17 ನೋಡ್ರಿ. ಹೌ ಮೆನಿ ಇಯರ್ಸ್ ವಿಲ್ ಬಿ RS 12,500 will become RS 12,500 will become ಏನಾಗ್ತೈತಿ 21,600 ಆಗ್ತೈತಿ ಕೇಳತ್ತಾನ. ಅದು ರೇಟ್ ಪರ್ಸೆಂಟ್ ಎಷ್ಟೈತಿ 6 ಅಂದರೆ ಕಂಪೌಂಡ್ ಇಂಟ್ರೆಸ್ಟ್ ಇದಾಗ ಮೇಲಿಂದ ಪ್ರಾಬ್ಲಮ್ ಐತಿ. ಅದು ಇಲ್ಲಿ ಸಮ್ ಕೊಟ್ಟಾನ. ಪಿ ಈಕ್ವಲ್ ಟು ಎಷ್ಟು ಕೊಟ್ಟಾನು 12,500 ಕೊಟ್ಟಾನ. ಆನಂತರ ಅದು ಟೋಟಲ್ ಅಮೌಂಟ್ ಎಲ್ಲಿಂದ ಎಲ್ಲಿಗೆ ಹೋಗ್ತೈತಿ ಎಷ್ಟಾಗ್ತೈತಿ ಅದು ಹೋಗಿ 21,600 ಆಗ್ಬೇಕು. ಅಷ್ಟಾಗಕ್ಕೆ ಎಷ್ಟು ದಿನ ತೊಗೋತೈತಿ. ನಂತರ ರೇಟ್ ಎಷ್ಟು ಕೊಟ್ಟಾನು 20% ಪರ್ annum ಕೊಟ್ಟಾನು. ಮತ್ತು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಎಷ್ಟರಲ್ಲಿ ಮಾಡ್ತಾರೆ, ಇಂಟ್ರೆಸ್ಟ್ ಕಂಪೌಂಡೆಡ್ ಆ್ಯನ್ಯುವಲಿ ಅಂದರೆ ವರ್ಷಕ್ಕೊಮ್ಮೆ ಕಂಡು ಹಿಡಿತಾರೆ ಅನ್ನಂಗೆ ಅರ್ಥ. ಈಗ ಇದ್ರದ್ದು ಒಂದು ವರ್ಷಕ್ಕೆ ಬಡ್ಡಿ ಎಷ್ಟಾಗೈತಿ 12,500. ಒಂದು ವರ್ಷಕ್ಕೆ 10% ಎಷ್ಟಾಗೈತಿ 1,250 ಆಗ್ತೈತಿ. ಹಂಗೆ ಇನ್ನು 10% ಎಷ್ಟಾಗೈತಿ ಇನ್ನು 1,250 ಅಂದ್ರೆ 20% ಇಂಟ್ರೆಸ್ಟ್ ಎಷ್ಟಾಗ್ತೈತಿ ಒಂದು ವರ್ಷಕ್ಕಿದೆ. ಒಂದು ವರ್ಷದ ಬಡ್ಡಿ 12,560. 500 ಇಂಟು 20 ಡಿವೈಡ್ ಬೈ 100. ಇದನ್ನು ಕಡ್ತಾ ಹೊಡೀರಿ ಎಷ್ಟು ಬರ್ತದೆ ನಿಮ್ಗೆ. ಇದು ಹೋಗ್ತೈತಿ, ಇದು ಹೋಗ್ತೈತಿ. ಎಷ್ಟಾಗ್ತೈತಿ 2,500 ಆಗ್ತೈತಿ. ಒಂದು ವರ್ಷಕ್ಕೆ ಇಷ್ಟು ಸಿಕ್ತು ನಮಗೆ 2,500. ಇದು ಒಂದು ವರ್ಷಕ್ಕೆ 2,500 ಆಯ್ತು. ಇನ್ನು 2 ವರ್ಷಕ್ಕೆ ಮತ್ತೆ 2,500 ಆಗ್ತೈತಿ. ಒಂದು ವರ್ಷಕ್ಕೆ ಇಷ್ಟಾಯ್ತು. ಅದೇ 2 ವರ್ಷಕ್ಕೆ ಮತ್ತೆ 2,500 ಆಗ್ತೈತಿ. ಟೋಟಲ್ ಎಷ್ಟು ಅಮೌಂಟ್ ಆಗ್ಬೇಕಂತಂದ್ರೆ ಟೋಟಲ್ ಅಮೌಂಟ 21,600 ಮಾಡ್ಬೇಕು ನಾವು ಇದನ್ನು. ಅಂದರೆ 12,000 ಕಂಪೌಂಡ್ ಮಾಡಬೇಕಲ್ಲ. ಕಂಪೌಂಡ್ ಮಾಡಿದಾಗ 12,000ಕ್ಕೆ 12,500ಕ್ಕೆ 2,500 ಸೇರಿಸ್ರಿ ಎಷ್ಟಾಗ್ತೈತಿ. ಪ್ರತಿ ವರ್ಷ 2,500 ಬಡ್ಡಿ ಆಗತೈತಿ. ಪ್ರತಿ ವರ್ಷ 2,500 ಬಡ್ಡಿ ಆಗತೈತಿ. ಬಟ್ ಇನ್ನೊಂದು ಏನು ಇದ್ರಾಗ ಐತೆ ಅಂತಂದ್ರೆ
ಫಸ್ಟ್ ವರ್ಷ ಬರೀ ಅಸಲಿಗೆ ಅಟ್ಟ ಬಡ್ಡಿ ಆಗ್ತೈತಿ. ಆವಾಗ 2500 ಪ್ಲಸ್ 12500ಕ್ಕೆ ಪ್ಲಸ್ 2500 ಸೇರಿಸ್ತೀರಿ. ಅವಾಗ ಎಷ್ಟಾಗ್ತೈತಿ? 500 ಸೇರಿಸಿದ್ರೆ 13,000 ಐತಿ. 13,000 ಒಂದು 15,000 ಆಗ್ತೈತಿ. ಇದು ಒಂದು ವರ್ಷ ಕಂಪ್ಲೀಟ್ ಆದ ನಂತರ. ಇನ್ನು ಸೆಕೆಂಡ್ ಇಯರ್ದು ಬಡ್ಡಿ ಎಷ್ಟಾಗ್ತೈತಿ? 15,000ಕ್ಕೆ 20% ತೆಗೀರಿ. 10%ನ 1500 ಆಯ್ತು. ಇನ್ನು 10% 1500 ಆಯ್ತು. 1500 ಪ್ಲಸ್ 1500 20% ತೆಗೀರಿ. 15,000ದ 20%. ಯಾಕಂದ್ರೆ ಕಂಪೌಂಡ್ ಮಾಡ್ಬೇಕು ನಾವು, ಇನ್ನು ಅಸಲಿಗೆ ಕೂಡಿಸ್ಬೇಕು ಬಡ್ಡಿ. ಆವಾಗ ಮತ್ತು ಬಡ್ಡಿ ಕ್ಯಾಲ್ಕುಲೇಟ್ ಅಂದ್ರೆ ಬಡ್ಡಿಗೆ ಬಡ್ಡಿ ಬೀಳ್ತೈತಿ. ಅದರ ಸಂಬಂಧ ಇಲ್ಲಿ ಎಷ್ಟು ಆಗೈತಿ? 3,000 ಬರ್ತೈತಿ. ಈ 3,000ನ ಓದೋದಕ್ಕೆ ಸೇರಿಸ್ರಿ, ಮತ್ತೆ 15,000ಕ್ಕೆ ಸೇರಿಸ್ರಿ. ಅವಾಗ 18,000 ಆಗ್ತೈತಿ. ಈಗ 18,000 ಆಯ್ತು. ಈ 18,000 ಆಯ್ತು. ಇದು ಸೆಕೆಂಡ್ ಇಯರ್ ಕಂಪ್ಲೀಟ್ ಆದ್ಮೇಲೆ. ಇನ್ನು ಥರ್ಡ್ ಇಯರ್ಗೆ ಏನಾಗ್ತೈತಿ? ಥರ್ಡ್ ಇಯರ್ ಈ 18,000ಕ್ಕೆ ಮತ್ತೆ 20% ಬಡ್ಡಿ ತೆಗಿಬೇಕು. 20/100. ಅವಾಗ ಇವೆರಡು 0 ಹೋಗ್ತಾವೆ. ಅಲ್ಲಿ ಒಂದು 18 2 36. 18 2 36 ಅಂದ್ರೆ 3,600 ಆಗುತ್ತೆ. ಈ 3,600 18,000ಕ್ಕೆ ಸೇರಿಸ್ರಿ. ಅವಾಗ ನಮಗೆ 21,600 ಸಿಗ್ತೈತಿ. ಇದು ಆನ್ಸರ್. ಹಂಗಾದ್ರೆ ಥರ್ಡ್ ಇಯರ್ ತೊಗೊಂಡೈತಿ. ಅದು ಅಂದ್ರೆ 3 ವರ್ಷ ತೊಗೊಂಡೈತಿ. ಅದಕ್ಕಾಗಿ ಆನ್ಸರ್ ಇದು 3 ವರ್ಷ. ಅವಾಗ ಏನು ಕೇಳ್ತಾನೆ? ಎಷ್ಟು ವರ್ಷ ತೊಗೋತೈತಿ, ಎಷ್ಟು ದಿನ ತೊಗೋತೈತಿ ಅಂತ ಕೇಳ್ತಾನೆ. ಅವಾಗ ಇದು ಇಷ್ಟು 21,600 ಆಗಕ್ಕೆ ಎಷ್ಟು ವರ್ಷ ತೊಗೋತೈತಿ ಅಂತ ಕೇಳ್ಯಾನ. ಅದಕ್ಕಾಗಿ 3 ವರ್ಷ ತೊಗೋತೈತಿ. ಅಂಡರ್ ದ ಸಿಂಪಲ್ ರೇಟ್ ಗ್ರೋತ್ ಪಾಪ್ಯುಲೇಷನ್ ಇನ್ P ಯೂನಿಟ್ಸ್ ಆಫ್ ಅ ಸಿಟಿ ಬಿಕಮ್ಸ್ 1.5 times. ಈಗ ಅದು 10 ವರ್ಷ ತೊಗೋತೈತಿ. ಈಗ ಒಂದು ವಿಲೇಜ್ನಾಗ 100 ಮಂದಿ ಇದ್ದಾರೆ ಅಂತ ತಿಳ್ಕೊರಿ. 10 ವರ್ಷ ನಂತರ 10 ಇಯರ್ ನಂತರ ಎಷ್ಟಾಗ್ತೈತಿ? ಇದು 1.5 times ಆಗ್ತೈತಿ. ಈಕ್ವಲ್ ಟು 3/2 ಇಂಟು 100 ಮಾಡಿರಿ. ಅವಾಗ 50 ಸಿಗ್ತೈತಿ. ಈ 50ಅನ್ನು ಹೆಚ್ಚಾಗ್ತೈತಿ. ಎಷ್ಟಕ್ಕೆ? 100ಕ್ಕೆ 50 ಹೆಚ್ಚು ಮಾಡಿರಿ. ಅಂದ್ರೆ 150 ಆಗ್ತೈತಿ. 10 ವರ್ಷಕ್ಕೆ 150 ಹೆಚ್ಚಾತ. ಆನಂತರ ಅವೇನು ಕೇಳೋಣ? ಹೌ ಮೆನಿ ಇಯರ್ಸ್ ದ ಪಾಪ್ಯುಲೇಷನ್ ಆಫ್ ಅ ಸಿಟಿ ವುಡ್ ಬಿಕಮ್ ಡಬಲ್. ಅದು ಡಬಲ್ ಆಗ್ತೈತಿ. ಇದ್ರ ಡಬಲ್ ಆಗ್ಬೇಕು. ಯಾವಾಗ ಎಷ್ಟಾಗ್ತೈತಿ? ಇನ್ನೂ 10 ವರ್ಷ ಆದಾಗ ಡಬಲ್ ಆಗ್ತೈತಿ. ಯಾಕಂದ್ರೆ ಇನ್ನೂ 50 ಸೇರಿಸ್ಬೇಕಲ್ಲ. ಇಲ್ಲಿ 50 ಸೇರಿಸಿದಾಗ ಅವಾಗ ಏನಾಗ್ತೈತಿ? ಡಬಲ್ ಆಗ್ತೈತಿ. 200 ಆಗ್ಬೇಕು. 200 ಆಗ್ಬೇಕಾದ್ರೆ ಇನ್ನೂ 10 ವರ್ಷ. 200 ಆದಾಗ ಡಬಲ್ ಆಗ್ತೈತಿ. ಅವಾಗ ಇನ್ನೂ 10 ವರ್ಷ ತೊಗೋತೈತಿ. 10 ವರ್ಷಕ್ಕೆ 50 ಮಂದಿ ಇರತ್ತಾರ ಅಂತ ತಿಳ್ಕೊರಿ. ಇನ್ನೂ 10 ವರ್ಷಕ್ಕೆ ಎಷ್ಟು ಇರ್ತೈತಿ? ಇನ್ನೂ 10 ವರ್ಷಕ್ಕೆ 50 ಮಂದಿ ಇರ್ತೈತಿ. ಅವಾಗ ಡಬಲ್ ಆಗ್ತೈತಿ. ಡಬಲ್ ಆಗುತ್ತೆ. ಅದರ ಸಂಬಂಧ ಇನ್ನೂ 10 ವರ್ಷ, ಇಲ್ಲಿ 10 ವರ್ಷ, ಟೋಟಲ್ ಎಷ್ಟು ವರ್ಷ ಆಯ್ತು? 20 ವರ್ಷ ಆಗ್ತೈತಿ. ಅಂಡರ್ ದ ಸೇಮ್ ಪಾಪ್ಯುಲೇಷನ್ ಆಫ್ ದ ಸಿಟಿ ವುಡ್ ಬಿಕಮ್ ಡಬಲ್. 20 ವರ್ಷಕ್ಕೆ ಡಬಲ್ ಆಗೈತಿ. ಡ್ಯೂರಿಂಗ್ ದ ಫಸ್ಟ್ ಇಯರ್ ಪಾಪ್ಯುಲೇಷನ್ ಆಫ್ ದ ಸಿಟಿ ಇನ್ಕ್ರೀಸ್ಡ್. ಫಸ್ಟ್ ಇಯರ್ ಎಷ್ಟಾಗ್ತೈತಿ? ಇನ್ಕ್ರೀಸ್ 5% ಇನ್ಕ್ರೀಸ್ ಆಗ್ತೈತಿ. 5% ಈಕ್ವಲ್ ಟು ಎಷ್ಟೈತಿ? ನಮ್ಗೆ 21/20 ಅಂತ ಬರ್ಬೋದು. ಸೆಕೆಂಡ್ ಇಯರ ಡಿಮಿನಿಸ್ಡ್, ಕಡಿಮೆ ಆಗ್ತೈತಿ. ಸೆಕೆಂಡ್ ಇಯರ ಕಡಿಮೆ ಆಗ್ತೈತಿ. ಕಡಿಮೆ ಎಷ್ಟಾಗ್ತೈತಿ? 4% ಕಡಿಮೆ ಆಗ್ತೈತಿ. ಇಲ್ಲಿ ಹೆಚ್ಚಾಗ್ತೈತಿ. ಪ್ಲಸ್ ಬರ್ಕೋತೇನೆ. ಇಲ್ಲಿ ಕಡಿಮೆ ಆಗ್ತೈತಿ 4%. 4% ಅಂದ್ರೆ 1/25 ಅಂದರೆ ಇದು ಮೈನಸ್. ಇದು ಡಿಕ್ರೀಸ್ ಆಗ್ತೈತಿ. ಎಟ್ ದ ಎಂಡ್ ಆಫ್ ದ ಇಯರ್, ಎಂಡ್ ಆಫ್ ದ ಸೆಕೆಂಡ್ ಇಯರ್ಗೆ ಪಾಪ್ಯುಲೇಷನ್ ವಾಸ್ ಲಾಸ್ಟಿಗೆ ಎಂಡಿಗೆ ಸೆಕೆಂಡ್ ಇಯರ್ಗೆ ಎಷ್ಟಾಗೈತಿ? 30,240 ಇರ್ತೈತಿ. ಹಂಗಾದ್ರೆ ನಾನು ಇಲ್ಲಿ ಕಂಡು ಹಿಡಿತೀನಿ ರೇಷಿಯೋದ ಮೇಲೆ. 20 ಇದ್ದದ್ದು ಇದು ಓಲ್ಡ್ ಪಾಪ್ಯುಲೇಷನ್, ಇದು ನ್ಯೂ ಪಾಪ್ಯುಲೇಷನ್. ಈಗ ನೋಡ್ರಿ, 20 ಇದ್ದದ್ದು 20ರಾಗ 1 ಸೇರಿಸಿದ್ರೆ 21 ಆಗ್ತೈತಿ. ಈಗ 25ರಾಗ 4 ಹೋದ್ರೆ, 25ರಾಗ 1 ಹೋದ್ರೆ 24 ಬರ್ತೈತಿ. ಇದನ್ನು ಕಡ್ತಾ ಹೊಡೀರಿ. ಈಗ ಕಡ್ತಾ ಹೊಡೆದಾಗ ಏನಾಗ್ತೈತಿ? 4 5 4 6 ಈಗ ಇದನ್ನು ಮಲ್ಟಿಪ್ಲೈ ಮಾಡ್ಕೊರಿ. 25 5 125 ಬಂತು. ಇಲ್ಲಿ ಆನಂತರ 21 6 126 ಬಂತು. ಈ 126 ಎದಕ್ಕೆ ಸಮ ಐತಿ? 30,240
240ಕ್ಕೆ ಸಮ ಐತೆ ಅಂತ ಅರ್ಥ. ಈಗ ಡಿವೈಡ್ ಬೈ ಮಾಡೋಣ. 3240 ಡಿವೈಡೆಡ್ ಬೈ 126. ಇದು 13ರಲ್ಲಿ ಡಿವೈಡ್ ಆಗ್ತೈತೆ. 13 ಮಗ್ಯಾಗ 14ರಲ್ಲಿ ಡಿವೈಡ್ ಆಗ್ತೈತೆ. 14 ಮಗ್ಯಾಗ ಐತೆ 14 ಮಗ್ಯಾಗ 14 9 14 ಮೊದಲೇ 126. 14 2 28 2 ಉಳಿತು. 14 ಒಂದಲೇ 14 6 1 ಉಳಿತು. 2 84 ಆಯ್ತು. 14 7 14ರಲ್ಲಿ 84. ಇದೊಂದು 0 ಬಂತು. 9 1ರಲ್ಲಿ ಇದೆಷ್ಟು? 9 2ರಲ್ಲಿ 18 3 ಉಳಿತು. 36 9 4ರಲ್ಲಿ 36 240 ಬಂತು. ಈ 240 ಮಲ್ಟಿಪ್ಲೈ ಆಗ್ತೈತಿ. ಅದಕ್ಕೆ 125ಕ್ಕೆ ಮಲ್ಟಿಪ್ಲೈ ಆಗ್ತೈತಿ. 125 ನಾವು ಫಸ್ಟದು ಕಂಡಿಡ್ಬೇಕು. ಒರಿಜಿನಲ್ ಮೂಲ ಜನಸಂಖ್ಯೆ, ಪ್ರಾರಂಭಿಕ ಜನಸಂಖ್ಯೆ ಅಂತ ಕಂಡಿಡೋಣ. ಪ್ರಾರಂಭಿಕ ಜನಸಂಖ್ಯೆ ಅಂದರೆ ಎಷ್ಟಾಗ್ತೈತಿ ಬರಿತೀನಿ ಅಲ್ಲಿ. 240 ಇಂಟು ಇದು 125 ಐತಲ್ಲ, ಇದು ಓಲ್ಡ್, ಅದನ್ನ ತೊಗೋಬೇಕು. 125. ಈಗ ನಾನು ಮಲ್ಟಿಪ್ಲೈ ಮಾಡ್ತೀನಿ. ಇದನ್ನು 12 ಇಂಟು 120. ನಾನು 0 ಕನ್ಸಿಡರ್ ಮಾಡೋಂಗಿಲ್ಲ. 12 ಇಂಟು 2 ಮಾಡ್ತೀನಿ. 12 ಇಂಟು 2 ಇಂಟು 10 ಮಾಡ್ಕೊಂಡು ಇಂಟು 125. ಈಗ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿರಿ. ಅದು 12 125 ಡಬಲ್ ಎಷ್ಟಾಯ್ತು? 250 ಆಗ್ತೈತಿ. 250 ಇಂಟು 250 ಇಂಟು 10 ಇಂಟು 12 ಆಗ್ತೈತಿ. ಈಗ 12ರಲ್ಲಿ ಮಲ್ಟಿಪ್ಲೈ ಮಾಡಿ. 12 2 24. 1 0 ಆಯಿತು. 5 ತಳಗೆ 1 0 ಬಂತು. 0 0 ತಳಗೆ ಹಂಗೆ ಇಡ್ತೀನಿ. 12 2 24. 0 ತಳಗೆ 12 ಇಲ್ಲೇ 24 ಬರೋಂಗಿಲ್ಲ. 12 ಇಲ್ಲೇ 20. 12 ಇಲ್ಲೇ 60 ಬರ್ತೈತಿ. ಈಗ 12ಕ್ಕೆ 5ಕ್ಕೆ ಮಲ್ಟಿಪ್ಲೈ ಮಾಡಬೇಕು. 12 ಇಲ್ಲೇ 60. 0 ತಳಗೆ ಹಂಗೆ ಇಡ್ತೀನಿ. ಆನಂತರ 0 0 6 4 10 ಇಲ್ಲಿ 30 ಆಯ್ತು. ಈಗ 0 ಅಂತಂದು ಇಲ್ಲಿ ಇಡೋದು. 30,000 ಆಗ್ತೈತಿ. ಬಟ್ ಇಲ್ಲಿ ಏನು ಕೇಳೋಣ? ದ ಪಾಪ್ಯುಲೇಷನ್ ಆಫ್ ದ ಎಂಡ್ ಆಫ್ ದ ಫಸ್ಟ್ ಇಯರ್. ಇದು ಮೂಲ. ಒಂದು ಇಯರ್ ಅದು ಇದು ಫಸ್ಟ್ ಜನಸಂಖ್ಯೆ ಇರುತ್ತೆ. ಒಂದು ವರ್ಷ ನಂತರ ಎಷ್ಟಾಗ್ತೈತಿ? ಒಂದು ವರ್ಷ ನಂತರ ಎಷ್ಟು ಇನ್ಕ್ರೀಸ್ ಆಗೈತಿ? 5% ಇನ್ಕ್ರೀಸ್ ಆಗೈತಿ. ಅಂದ್ರೆ ಇದ್ರದ್ದು 10% ಎಷ್ಟಾಗೈತಿ? 30,000 10% 3,000 ಆಗ್ತೈತಿ. 10% 30,000 ಎಷ್ಟಾಗ್ತೈತಿ? 3,000 ಆಗ್ತೈತಿ. ಹಂಗೆ 5,000 ಎಷ್ಟಾಗ್ತೈತಿ? 5% ಎಷ್ಟಾಗ್ತೈತಿ? ಇದ್ರದ್ದು 1500 ಆಗ್ತೈತಿ. ಆ 1500ನ್ನು 30,000ಕ್ಕೆ ಕೂಡಿಸ್ರಿ. 30,000 ಪ್ಲಸ್ 1500 ಕೂಡಿಸಿದ್ರೆ ಎಷ್ಟಾಗ್ತೈತಿ? 31,500 ಆಗ್ತೈತಿ. ಆನ್ಸರ್ ಸಿ ಆನ್ಸರ್. ಭಾಳ ಈಜಿ ಇರ್ತೈತಿ ಲೆಕ್ಕ. ಕರೆ ನಾನು ನಿಮಗೆ ತಿಳಿಲ್ಲ ಅಂತ ಪೂರ್ತಿಯಾಗಿ ಹೇಳಕ್ಕೆ ಟ್ರೈ ಮಾಡಕತ್ತೀನಿ. ಇಲ್ಲಿ ಬಾನು ಕ್ಯಾನ್ ಡೂ ವರ್ಕ್ ಇನ್ 10 days. ಬಾನು ಏನು ಮಾಡ್ತಾಳು? 10 ದಿನದಾಗ ವರ್ಕ್ ಮಾಡ್ತಾಳೆ. ರಮೇಶ ಎಷ್ಟು ದಿನ ತೊಗೋತಾನೋ? 12 ದಿನ ತೊಗೋತಾನೆ ಒಂದು ವರ್ಕ್ ಮಾಡೋಕ್ಕೆ. ಆನಂತರ ರೋಹಿತ್ ಟೇಕ್ಸ್ ಆ್ಯಸ್ ಲಾಂಗ್ ಆ್ಯಸ್ ಬಾನು ಆ್ಯಂಡ್ ರಮೇಶ್. ಅಂದ್ರೆ ನಾನೇನು ಮಾಡ್ಕೋತೀನಿ? ಇವ್ರದ್ದು 2 ಮಂದಿದು LCM ತಗೋತೀನಿ. 2 ಮಂದಿದು ಇಲ್ಲಿ ಮೊದಲು ಕಂಡು ಹಿಡ್ಕೊಂಡು ಎಷ್ಟಾಗ್ತೈತಿ? 12 ಮತ್ತು 10ರದ LCM 12 ಇಲ್ಲಿ 60 LCM ಬರ್ತೈತಿ. ಇದು 10 6 12 5 2 ಕೂಡಿಸಿರ 11 ಬರ್ತೈತಿ. ಆನಂತರ ಆ 11 ಬರ್ತೈತಿಲ್ಲ, ಆ 11ಕ್ಕನ ಅವ ಏನು ಮಾಡ್ತಾನೆ? 11 ಇದನ್ನು ಬರ್ತೈತಿ. ಅದು ಟೇಕ್ಸ್ ಲಾಂಗ್ ಬಾನು ಆ್ಯಂಡ್ ರಮೇಶ್ ವುಡ್ ವರ್ಕಿಂಗ್ ಟುಗೆದರ್. ಇವರಿಬ್ಬರು ಮಂದಿ ಕೂಡಿದ ಕೆಲಸ ಎಷ್ಟಾಗ್ತೈತಿ? ಇಬ್ಬರು ಮಂದಿ ಕೇಳ್ತಾರೆ. ಇದನ್ನು 2 ಕೂಡಿಸ್ರಿ. 6 + 6 + 5 ಸೇರಿಸಿದ್ರೆ 11 ಎಫಿಷಿಯನ್ಸಿ ಸಿಗ್ತೈತಿ. 11 ಈ ಟೋಟಲ್ ವರ್ಕ್ 60 / 11 ಮಾಡ್ಬೇಕು. ಇದು ಯಾರು ಕೆಲಸ ಮಾಡ್ತಾರೋ ಇಷ್ಟು ಡೇಸ್ ಆಗ್ತೈತಿ. ಇದು ಡೇಸ್ದಾಗ ಬರ್ತೈತಿ. ಇಷ್ಟು ಕೆಲಸ ಇಷ್ಟು ಡೇಸ್ದಾಗ ಮಾಡ್ತಾರೆ ಇಬ್ಬರು ಮಂದಿ. ಬಟ್ ಅದು ಯಾರ ಕೆಲಸ? ರೋಹಿತನ ಕೆಲಸ. ರೋಹಿತನ ಈಕ್ವಲ್ ಟು ಇದು ರೋಹಿತನ ಕೆಲಸ. ಇಷ್ಟು ತೊಗೋತಾನೆ ರೋಹಿತ್, ಇಷ್ಟು ದಿನ ತೊಗೋತಾನೆ ಅನ್ನಂಗೆ ಅರ್ಥ. ಇದು ರೋಹಿತನ ಕೆಲಸ. ಇದು ರೋಹಿತ್ ಎಷ್ಟು ಕೆಲಸ ಮಾಡ್ತಾನೆ ಅಂತ ತಿಳ್ಕೊಳ್ರಿ. ಒಂದು ದಿನಕ್ಕೆ ಆ ಒಂದು ಕೆಲಸ ಮಾಡೋಕೆ ಇಷ್ಟು ದಿನ ತೊಗೋತಾನೆ. ಹಂಗಾದ್ರೆ ನಮಗೆ ರಮೇಶ ಮತ್ತು ರೋಹಿತನ ಕೂಡಿ ಕೆಲಸ ಎಷ್ಟು ದಿನ ತೊಗೋತಾರೋ ಅಂತ ಕೇಳ್ತಾನೆ. ರಮೇಶ ಮತ್ತು ರೋಹಿತನ ತೆಗಿಬೇಕಲ್ಲ ನಾವು. ರಮೇಶಿಂದ ಮತ್ತು ರೋಹಿತಿಂದ ಇಲ್ಲಿ ಬರ್ಕೋರಿ. ಇದು ರಮೇಶ ಮತ್ತು ರೋಹಿತ. ಇವ
ಎಷ್ಟು ದಿನ ತಗೋತಾನೆ? 12 ದಿನ. 12 ದಿನ ತಗೋತಾನೆ. 60/11 ದಿನ ತಗೋತಾನೆ. ಹಂಗಾದ್ರೆ ಎಲ್ ಸಿ ಎಮ್ ಏನಾಗ್ತೈತಿ? 60 ಆಗ್ತೈತಿ. ಇದನ್ನ ಮ್ಯಾಲಿನೂ ಅಷ್ಟೇ ಎಲ್ ಸಿ ಎಮ್ ತಗೋಬೇಕು ನಾವು. ಎಲ್ ಸಿ ಎಮ್ 60 ಆಗ್ತೈತಿ. ಇದ್ರ 12 5ರಲ್ಲೇ ಇದು 60/60 ಆಗ್ತೈತಿ. 60/60 ಆಗ್ತೈತಿ. ಇದು /11 ಐತ್ಲೆ, ಇದು ಮ್ಯಾಲೆ ಹೋಗಿ ಇಂಟು ಆಗ್ತೈತಿ, 11 ಬರ್ತೈತಿ. ಅಂದ್ರೆ ಇದು ಹೋಗಿ 1 ಬರ್ತೈತಿ. ಅಂದರೆ ಇಲ್ಲಿ ಲಾಸ್ಟಕ್ಕೆ ಇಲ್ಲಿ 11 ಬರ್ತೈತಿ. ಇದು ಇಷ್ಟೇ, ಭಾಳ ಏನಿಲ್ಲ. ಆನಂತರ ಈಗ ನೋಡ್ರಿ, ಈಗ ಏನು ಮಾಡ್ಬೇಕು ನಾವು? ಇಬ್ಬರದು ಕೂಡಿಸಿ ತೆಗಿಬೇಕು. ರಮೇಶ ಮತ್ತು ಪ್ಲಸ್ ರೋಹಿತ್ ಅಂತ ಕೂಡಿಸಿ ಕೆಲಸ ಎಷ್ಟಾಗೈತಿ? 11 + 5 ಎಷ್ಟಾಯ್ತಿ? 16 ಆಗ್ತೈತಿ. ಈಗ ನಾನು ಟೋಟಲ್ ವರ್ಕ್ ಎಷ್ಟೈತಿ? 60 ಐತಿ. 60/16 ಮಾಡ್ತೀನಿ. 60/16 ಮಾಡಿದಾಗ ಇಲ್ಲಿ ನೋಡ್ರಿ, 4 ಹೋಗ್ತೈತೆ. 4 ಒಂದು ನಿಮಿಷ, 4 4 15 15 ಅವಾಗ 15/4 ಬರ್ತೈತಿ. ಇದನ್ನು ಭಿನ್ನ ರಾಶಿದಾಗ ಎಷ್ಟು? 4 3 12 ಎಷ್ಟು ಉಳಿತು? 15ರಾಗ 12 ಹೋದ್ರೆ 3 ಉಳಿತು. 3/4 ಬಂತು. ಡೇಸ್ ಒಳಗೆ ಬರ್ತೈತಿ ಇದು. 3 and 3/4 ಆಗುತ್ತೈತಿ ಇದು ಆನ್ಸರ್. ಇಲ್ಲಿ ಐತೈತಿ ಮೂರನೇದು ಆನ್ಸರ್, 3 and 3/4. ಓಕೆ, ಟೋಟಲ್ ಒಂದು ಕ್ವಶನ್ ಪೇಪರ್, ಎರಡನೇ ಕ್ವಶನ್ ಪೇಪರನ್ನು ಪೂರ್ತಿ ಬಿಡಿಸಿದ್ದೀನಿ. ಎಲ್ಲರಿಗೂ ತಿಳಿದೈತೆ ಅಂತ ಅನ್ಕೋತೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಚಾನಲ್ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಅಂತ ಹೇಳ್ತಾ, ಮತ್ತು ದಿನ ಕ್ಲಾಸನ್ನು ಕಂಟಿನ್ಯೂ ಮಾಡಿ ನೋಡ್ತಾ ಹೋಗಿ. ಇಲ್ಲಿ ಇಷ್ಟು ಹೇಳ್ತಾ ನಾನು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.